ಪಟ್ಟ ಹುಡುಗಿಯರಿಗೆ ಕೈ ಮಗುದ ಎದೀನಿ ಕಣ್ಮಂದ ಬಳ್ಳಿ ಬರಬ್ಯಾಡಿ ಬಾಳ ಚಂದನ ಜೀವನ ಮಾಡ್ತೇನ ಅಳಿಗಾಲ ಇಳಿತಾಡಿ ಎಲ್ಲ ಮರೆತನ ಮರೆತಂಗ ಇರುತ್ತನ ನೆನಪಾದರ ಮಾರಿ ತುರಿತನ ಕೈ ಪಟ್ಟ ಹುಡುಗಿಯರಿಗೆ ಕೈ ಮಗುದ ಎದೀನಿ ಕಣ್ಮಂದ ಬಳ್ಳಿ ಬರಬ್ಯಾಡಿ ಬಾಳ ಚಂದನ ಜೀವನ ಮಾಡ್ತೇನ ಅಳಿಗಾಲ ಇಳಿತಾಡ್ರಿ ಮಾಡಬಾರ್ದ್ರಿ ಅಪ್ಪ ಏಳೇಳು ಜನ್ಮಕ್ಕೂ ಈ ಟೇಲರ್ಗೆ ದಂಧ್ಯಾಗ ಅಂತೀನ ಅದ್ರಾಗ ನಾನು ಬಿಲ್ಕೇರಿಯಾಗಿ ಅಂತಂದು ಹಾಕ್ಬಾರ್ದ್ರಿ ಅಪ್ಪ ಟೇಲರ್ಗೆ ದಂಧ್ಯಾಗ ಅಂತೀನ ಒಬ್ಬ ಬಿಡ ನಾ ಪ್ಲಾಟ್ನ ಚಾಲು ಮಾಡ್ತಾನ ಒಬ್ಬ ಬಿಡ ಇಲ್ಲ ಅಕ್ಷ ಮಾಡ್ತಾನ ಎಂತಂದು ಏಳೇಳು ಜನ್ಮಕ್ಕೆ ಟೇಲರ್ಗೆ ದಂಧೆ ಮಾಡಬಾರ್ದ್ರಿ ಅಪ್ಪ ಮಾಡಬಾರ್ದು ಅಂತೀನ ನಾನು ಹೋಗಿ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಸುಜುಕಿ ಗಾಡಿ ಮೆರೆದು ನಾನು ಬಾಳೆ ಮುಳುಗಡೆ ಹೊರತಕ್ಕ ಸಿಕ್ಕೊಂಡು ನಾ ಮೆಚ್ಚಿದ ರಾಣಿ ಯಾವುದರ ಒಂದು ರೂಮ್ ಮಾಡಿ ಐಷಾರಾಮಿ ಜೀವನ ಕಳಿಬೇಕಂದ್ರೆ ನನ್ನ ಹಣೆ ಬರ್ಕ ಒಂದು ಯಾವುದು ಹೆಣ್ಣರ ಸಿಗೋಲ್ತ್ರಿ ಒಂದು ಹುಡುಗರ ಸಿಗೋಲ್ತು ಅಂತೀನಿ ನಾನು ಹೇ ಕಡಬಡ ಮಾಡಿ ಬಾರಲೆ ಹುಡುಗಿ ಆಡಲ ಚಿಲ್ಪಾನಿ ಕಡಬಡ ಮಾಡಿ ಬಾರಲೆ ಹುಡುಗಿ ಆಡಲ ಚಿಲ್ಪಾನಿ ಆಡಲ ಚಿಲ್ಪಾನಿ ಊರನ ಹಚ್ಚುತ್ತನ ತುಮನಿ ಆಡಲ ಚಿಲ್ಪಾನಿ ಊರನ ಹಚ್ಚುತ್ತನ ತುಮನಿ ಕಡಬಡ ಮಾಡಿ ಬಾರಲೆ ಹುಡುಗಿ ಆಡಲ ಚಿಲ್ಪಾನಿ ಆಡಲ ಚಿಲ್ಪಾನಿ ಊರನ ಹಚ್ಚುತ್ತನ ತುಮನಿ ಬಾಂತ್ರೆ ಬಾಂತ್ರೆ ಬಾಂತ ಪೋಸ್ ಕೊಟ್ಟನು ಹುಡುಗ ಪೋಸ್ ಕೊಟ್ಟನು ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಮಡಿತಾರ ಪಟ್ಟ ಮನೆಗೆ ಹೋಗಿ ನೆಟ್ಟದ ಆಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿ ನಾವಿನ ದೂರ ನಿನ್ನ ಸಲುವಾಗಿ ತಂದೆ ತಾಯಿ ನಾವಿನ ದೂರ ಕನಸಿನ್ಯಾಗ ಕರೆದಂಗಕ್ಕೈತಿ ಆನನ ಗೆಳೆಯರ ಆನನ ಗೆಳೆಯರ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿದಾರ ಕೊಟ್ಟ ಮನೆಗೆ ಹೋಗಿ ನಂತಗ ಮಾಡದೆ ಸಂಸಾರ ವಾಟಿಕ ಶಾಂಪೂ ಒಂದೇ ಕೊಳಗನ ಗದೌನ್ಯಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತೈತಿ ಪುಣ್ಯ ಗದೌನ್ಯಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತೈತಿ ಪುಣ್ಯ ಚಾಚುನ ಬರದನ್ನ ಕರೆದ್ರು ಅಚ್ಚನ ಚಾಚುನ ಬರದನ್ನ ಕರೆದ್ರು ಅಚ್ಚನ ನೀ ಬಂದಿ ಅಂತ ಓಡಿ ಬಂದೆ ಲಾವಣ್ಯ ಲಾವಣ್ಯ ಗದೌನ್ಯಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತೈತಿ ಪುಣ್ಯ ಗದೌನ್ಯಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತೈತಿ ಪುಣ್ಯ ಯಾದಿ ಮೇಲೆ ಶಾದಿ ತೊಡಿಲ ಮಾಡ್ಯಾರ ಮದ್ವಿ ಯಾದಿ ಮೇಲೆ ಶಾದಿ ತೊಡಿಲ ಮಾಡ್ಯಾರ ಮದ್ವಿ ಎಡಕಾಲ ಇದ್ದ ಮದ್ವಿ ನಾಯಿದಿಗಲ್ಲ ಹೆಣ್ಣಿಯ ಜೋಡಿ ಹೋದ ಗಾಡಿಯ ಎಡಕಾಲ ಇದ್ದ ಮದ್ವಿ ನಾಯಿದಿಗಲ್ಲ ಹೆಣ್ಣಿಯ ಜೋಡಿ ಹೋದ ಗಾಡಿಯ ವಾದಾರು ಬಡದಲ್ಲ 3 ಎಕರೆ ಮಡ್ಡಿ
ಬಾಜು ಮನ್ಯಾಗ ಭಾರಿ ಐತಿ ಕೆಂಪನ ಪಟ್ಟಿ ಬಾಜು ಮನ್ಯಾಗ ಭಾರಿ ಐತಿ ಕೆಂಪನ ಪಟ್ಟಿ ಬಾದರ ಬಿಡುದಿಲ್ಲ 3 ಎಕರೆ ಮಟ್ಟಿ ಬಾದರ ಬಿಡುದಿಲ್ಲ 3 ಎಕರೆ ಮಟ್ಟಿ ಒಕ್ಕೀರ ಹೋಗ ಇನ್ಯಾಕ ಸೊಗನಿಂಗ ಎಲ್ಲ ಕೊಟ್ಟಿನಿ ಜಾಗ ಅರ್ಧಂಗ ಹಗ್ಗ ಬಿಟ್ಟಾದಿ ಕೆಳಗಡರಾಗ ಕೆಟ್ಟಾದಿ ಅರ್ಧಂಗ ಹಗ್ಗ ಬಿಟ್ಟಾದಿ ಕೆಳಗಡರಾಗ ಕೆಟ್ಟಾದಿ ಒಕ್ಕೀರ ಹೋಗ ಇನ್ಯಾಕ ಸೊಗನಿಂಗ ಎಲ್ಲ ಕೊಟ್ಟಿನಿ ಜಾಗ ಅರ್ಧಂಗ ಹಗ್ಗ ಬಿಟ್ಟಾದಿ ಬೇಡ ಪಲ್ಕಾರ ಹುಡುಗಿ ಯಾಕೆ ನಿಭಾವತೇನಪ್ಪ ಹುಡುಗೋ ಬೇಡ ಪರ್ಕಾರ ಬಡ್ಡಾಕಿ ಆಗಿ ಭರಪೂರ ಓಡ್ಯಾಗ ತಿರುಗಬೇಡ ಗರ ಗರ ಹುಡುಗಿ ಓಡ್ಯಾಗ ತಿರುಗಬೇಡ ಗರ ಗರ ಚಿಂತಿಸಲ್ಲ ನಿಚಾರ ಹೋಗ್ಯಾರ ಮುಚ್ಚುಗೋರ ನಿನ್ನ ಚಿಂತೆ ಹುಡುಗಿ ಮುಚ್ಚುಗೋರ ನಿನ್ನ ಚಿಂತೆ ಗದಲಗ ಬಂದ ಸಿಕ್ಕಿದಿ ಮಾವ ಆಗುದು ಮೈ ನೋವ ತಡ್ಕೊಳ್ಳಬೇಕ ಈಗ ನೋವ ಗದಲಗ ಬಂದ ಸಿಕ್ಕಿದಿ ಮಾವ ಆಗುದು ಮೈ ನೋವ ತಡ್ಕೊಳ್ಳಬೇಕ ಈಗ ನೋವ ಸಲಾಮ್ ಅಲೈಕುಂ ಶಬೀರ್ ಭಾಯ್ ನೋಡು ಕರೆಂಕರ್ನ ಟಿಕ್ಕಿ ಹೊಡಿಬೇಕ ಯವ್ವ ನಂದು ಹೋದ್ರು ಅವನಲ್ಲಿ ಕಾಯ್ಕೊಂಡ್ ಕುಂತಿದ್ದೆ ಎಲ್ಲೇ ಡಿಕ್ಕಿ ಹೊಡ್ಯಾಕ ಇಲ್ಲ ಹುಡುಗಿ ನನ್ನ ದೇವನಂತ ಕತ್ರನ ಮುರಿತ್ರಿ ಹುಡುಗಿ 1000 ರೂಪಾಯಿ ಕತ್ರಿ ಮುರಿತು ಏ ಯಾವಲ್ಲ ನೀನು ಮುಡ್ದಾರ ಹಳೆ ಮುಡ್ದಾರ ಯಾಕ ಎದುರಿಗೆ ಬಿಂದಿಗೆ ಹೊತ್ತು ಬಂದಿರುವ ಬಾದಾಮಿ ಬಾಲೆ ಕಾಣ್ಲಿಲ್ಲವಿ ನಿನ್ನ ಕಣ್ಣಿಗೆ ಯಾಕ ಏನಂತಾಯ್ತು ಪುಸ್ಲಿಂಗ್ ನಿನ್ನ ಮೈ ನನ್ನ ಮಯ್ಯ ಹೇ ಹುಡುಗಿ ನಿನ್ನಂತ ಹರಿಯದ ಹುಡುಗಿಯರಿಗೆ ನಿನ್ನ ಕೆಂಪಾದ ಹತ್ತಿ ಹಣ್ಣು ತಿನ್ನಿಸ್ಬೇಕು ಅನ್ಸತ್ಲೆ ಹುಡುಗಿ ಹತ್ತಿ ಹಣ್ಣು ತಿನ್ನಿಸ್ಬೇಕು ಅನ್ಸತಿ ಯಾಕ್ಲಾ ಜೋಕ್ ಮಾರ ಹಳೆ ಜೋಕ್ ಮಾರ ಏನಂತೈತಿ ನಿನ್ನ ಚೊಣ್ಣದ ಲಾಡಿ ಏ ಹುಡುಗಿ ನಿನ್ನಂತ ಹರಿಯದ ಹುಡುಗಿಯರಿಗೆ 18ರಿಂದ ಹಿಡ್ಕೊಂಡು 25 ತನ ಹಿಡ್ಕೊಂಡು ಹುಡುಗಿ ಚಕೋರಿ 10 ಲಾಡಿ ತಯಾರು ಮಾಡು ಈ ಬೌದ್ಧರ ಗಂಡನಲ್ಲೇ ಹುಡುಗಿ ಬೌದ್ಧರ ಗಂಡದನ ಅಯ್ಯೋ ಬೌದರ್ ಗಂಡ ನಿಮ್ಮವನ್ ಹರಕ್ರ ಬರ್ಚಂಡ ಯಾಕ್ಲೇ ಹುಡುಗ ಬೆಳ್ಳಿನ ಕಡಗ ಬಾಯಿ ಬಾಳ ಉದ್ದ ಬಿಡಬೇಡ್ಲೇ ನೀ ದುಗಡ ಒಂದು ಕೊಡಬಾರ್ದ ಕೊಟ್ನೆ ಅಂದ್ರ ಆಕೈತಿ ನಿನ್ ಬಾಯಿ ಬಗಡ ಏ ಹುಡುಗಿ ತುಪ್ಪದ ಗಡಿಗೆ ಬಹಳ ನಡೆಸಬೇಡ ನೀನು ನನ್ನ ಮುಂದೆ ನಡಿಗಿ ನಿನಗ ಭಾಳ ನಡೆಸಿದ್ರ ನಿನಗ ಒಂದ ಕೊಡ್ತೀನಿ ಹೈದ್ರೆ ನಂಗೆ ನಂದು ಮಾಡ್ಸಿಕ ನೆಗಡಿಗಳಿಗೆ ಚಕೋರಿ ಅವ ₹1 ಒಂದು ಸರ್ಕಾರ ದವಾಖಾನ್ಯಾಗ ಗುಳಿಗೆ ತಗೊಂಬಂದು ಇಲ್ಲೇ ಊರ ಮಂದಿಗೆ ₹5 ₹10 ಕೊಡು ಮಗಾಗ ಅಂಗಡಿ ಮಾನಸಿಕ ನೆಗಡಿ ಗುಳಿಗೆ ಕೊಡ್ತೀನಿ ಚಕೋರಿ ಹೌದಲ್ಲ ಕೌಸ್ಗ ಬಳೆ ಬೌದರ್ ನಂಗೆ ಮಾತಾಡ್ತಿಲ್ಲ ಬಾಹುಬಲಿ ಇಷ್ಟೈತಿ ನಿನ್ನ ಕಡೆ ತಂಡಿ ಅವ ಯಾವಲೇ ನೀನ ಹಾಲಿಲೆ ಹುಡುಗಿ ನನ್ನ ಜೋತ್ಯಾಡು ಸಾಮಾನ್ ನೋಡಿದ್ರ ನಿನ್ ಗೊತ್ತಾಗ್ಬೇಕಲೇ ಹುಡುಗಿ ಗೊತ್ತಾಗ್ಬೇಕು ಹಂಗ ಜೊತಾಡ್ಸ್ಕೋತಾರನ ನೆಟ್ಟಗೆ ಇಟ್ಕೋಬೇಕು ನಿಮ್ಮ ಸಾಮಾನ ಅಂದ್ರ ಜೋತಾಡಕತ್ತವ ಅಂದ್ರ ನೀನು ಟೇಲರ್ ಏನು ಅಷ್ಟೇ ಅಲ್ಲ ಹುಡುಗಿ ನಿಮ್ಮಂತ ಹರಿಯದ ಹುಡುಗಿಯರಿಗೆ ಕುಂತ ಹುಡುಗಿಯರ ರಾಣಿ ಮಾಡಿ ಹೇಳ್ತೀನಿ ಪ್ರತ್ಯೇಕವಾಗಿ ಸ್ಪೆಷಲ್ ಲೇಡೀಸ್ ಟೇಲರ್ ಆಗಿ ಬಂದಿಲ್ಲ ಹುಡುಗಿ ಸ್ಪೆಷಲ್ ಲೇಡೀಸ್ ಟೇಲರ್ ಆಗಿ ಬಂದೀನಿ ನಾನು ಟೇಲರ್ ಓ ಟೇಲರ ನೀ ನನ್ನ ಲವ್ವರ ಓ ಟೇಲರ ನನ್ನ ಲವ್ವರ ಆಗ್ಬಡ ದೂರ ಆಗ್ಬಡ ದೂರ ಆಗ್ಬಡ ದೂರ ಓ ಟೇಲರ
ಅಂದಂಗಾತು. ಅಲ್ರಿ ಮ್ಯಾಚಿಂಗ್ ಹಂಗ ಹಾಕ್ರಿ ಚೊಕೋರಿ ಅವ್ರ ಮನಸ್ನಾಗ ಹಿಡ್ಕೊಂಡು ನೀವು ನನ್ನ ಕೈಯಾಗ ನಿಮ್ಮ ಪುಗ್ಗ ಹಿಡ್ಕೊಂಡು ಜಂಪೋರ್ ಕೊಟ್ಟು ನನ್ನ ಕೈಯಾಗ ಒಮ್ಮೆ ಕೊಟ್ಟು ನೋಡ್ರಿ ಚಕ್ ಪಕ್ ಭಾಗ್ 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 ಅನ್ನೋಂಗ ಎಲ್ಲ ಕಲ್ಸಿರಿ ಹಂಗ ಹೊಲದು ಕೊಡ್ತೀನಿ ರೀ ಚಕೋರ ನಿಮ್ಗೆ ಹೊಲದು ಕೊಡ್ತೀನಿ. ಅಂತೂ ನಿಮಗ್ ಬಾಳ ಟ್ರೈನಿಂಗ್ ಆಗೈತ ಅಂದಂಗಾತು. ಅದ್ರ ಸಲುವಾಗಿ 365 ದಿವಸ ಒಪ್ಪತ್ತಿನ ಊಟ ಮಾಡಿ ಕಣ್ಣಿ ನಿದ್ದಿಲ್ಲದ ತಳಿಯಾಗಿನ ಬುದ್ಧಿ ಇಟ್ಕೊಂಡು ನಿಮ್ಮಂತ ಹುಡುಗಿಯರು ಕೂಡ ಗುದ್ದಾಡಕ್ ಬಂದಿಲ್ಲ ಹುಡುಗಿಗೆ ಗುದ್ದಾಡಕ್ ನೀವು ಚಕೋರಿ. ನಾನು ಕೂಡ ಗುದ್ದಾಡ್ದೊಟ್ಟು ಸುಲಭಲ್ ದೋಸ್ತ. ಯಾಕೆ ಲೇಟ್ ಎಲ್ಲಾರ ಏನದ ನೀ ಮಾತಾಡುದು? ಏನಿಲ್ಲ ಚಕೋರಿ ಬುದ್ಧಿವಂತಿಕೆಯಿಂದ ಹೋಲುತ್ತೀನಿ ಅಂದ್ಯ. ಹೌದಾ? ಹಂಗಾದ್ರ ನೀವು ಜನ್ಮದ ಜೋಡಿ ಹೊಲದ ಜೋಡಿ ಅಕ್ಕಿ ಪುಗ್ಗ ತೆಗಿತೀರ ಅಂದಂಗಾತ. ಅಯ್ಯಯ್ಯೋ ಹಂಗ ಮಾಡ್ಬಾರ್ದು ದೋಸ್ತ, ಮೊದಲ ತಗೊಂಡ ಅಂತ ಜಂಪರ್ ಹೊಲ್ಯಾಕಂತ್ರು ಎತ್ತಿದ ಕೈ ಅದೀನ್ರಿ ಅಂದ್ರ ನಿಮ್ಮ ಕೈ ಕೊಡ್ತೀರೇನು? ಎದಕ್ಕ? ಅಳತಿ ತಗೊಂಡಾಕ್ರಿ ಅಳತಿ ತಗೊಂಡಾಕ. ಅಲ್ಲಿಪ್ಪಣ್ಣ ನೀವು ಒಮ್ಮೆ ನನ್ನ ಕೈಯಾಗ ಕೊಟ್ಟು ನೋಡ್ರಿ. ಏನ ಅಳತಿ 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 ಮಾಡ್ತೀನಿ? ಅಳತಿ ಮಾಡಿ ಕ್ಯಾಸಿ ಪೂರ ಅಳತಿ ತಗೊಂಡ್ ಕ್ಯಾಸಿ ಹೊಲ್ಯಾಕತ್ತೀನಿ ಅಂದ್ರ ಚಕ್ ಪಕ್ ಪಕ್ ಬಾಗ್ ಬಾಗ್ ಅನ್ನೋಂಗ್ ಹೊಲ್ದು ಕೊಡ್ತೀನಿ ರೀ ಚಕೋರಿ ಅವ್ರ. ಬಾಗ್ ಬಾಗ್ ಅನ್ನೋಂಗ್ ಹೊಲ್ದು ಕೊಡ್ತೀನಿ. ಬ್ಯಾಗ್ ಬ್ಯಾಗ್ ಅನ್ನಂಗ ಹೊಲ್ದು ಕೊಡ್ತೀರಿ? ನೋಡ್ರಿ ಹಾಗಾದ್ರೆ ಇವತ್ತು ನಾನು ಬರಲಿ ಅವಕ್ಷಿತವಾಗಿ ತಮ್ಮ ನಾಮದೇಯ ಅಂದರೆ ನಿಮ್ಮ ಹೆಸರು ಹೇಳ್ತೀರಿ ಚಕೋರವ್ರಿ? ನಿನ್ನ ಹೆಸರು ಹೇಳ ಫಸ್ಟ್. ನನ್ನ ಹೆಸರು ಚಲವಾ ಅಂತ್ರಿ. ಅನ್ನಂಗ ನಿಮ್ಮ ಹೆಸರು ಒಟ್ಟು ಸ್ವಲ್ಪ ಹೇಳ್ತೀರನ್ರಿ? ನನ್ನ ಹೆಸರು ಚಕೋರಿ ಅಂತ. ಹಾ 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 ಚಲೋ ಚಕೋರಿ ಕೂಡಿ ಬಾಳಿ ಹಬ್ಬ ತಂದಂಗ ಆತು. ತಂದಂಗ ಚಕೋರಿ ಅವ್ರ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀರ ನನಗ? ನೀನು ಸಣ್ಣಗ ಬುಡಕ ಕೈ ಹಚ್ಚಿದಿಲ್ಲ? ಏನಿಲ್ಲ ರೀ. ಯಾಕ ಯಾಕ ತಡಿ ತಡಿ ಏನದ ಎಲ್ಲಪ್ಪು? ಏನಿಲ್ರಿ ನಾನೊಬ್ಬ ಟೇಲರ್ಗೆ ದಂಧೆ ಮಾಡ್ತೀನಿ ರೀ. ಪ್ಲಾಟ್ನಾಗ ಇಟ್ಟಿದ್ದೆ ಅಲ್ಲಿ ಬಿಡಿಸಿ ಕಳಿಸಿದ್ರು. ಹೊಳ್ಳೆ ಮ್ಯಾಗಿನ ಓಣ್ಯಾಗ ಹಾಕಿದ್ದೆ ಅಲ್ಲಿ ಬಿಡಿಸಿ ಕಳಿಸಿದ್ರು. ಹೊಳ್ಳೆ ಈ ಮಾಡೇದ ಮ್ಯಾಗ ಹಾಕಿದ್ದೆ ಹೈದ್ರಾಬಾದ್ ಸಾಬ್ ಸಂತೆ ತೊಗೊಂಬಂದು ಅಲ್ಲಿ ಬಿಡಿಸಿದ. ಹೊಳ್ಳೆ ಹಂಗಂತೇಳಿ ಇಲ್ಲಿ ಪಟ್ಟಿ ಅಂಗಡಿ ಮಗಲಿಟ್ಟ ಇವನು ಪಂಚಾಯತ್ ಬಂದು ಕಿತ್ತಿಸಿದ್ರು. ಅದಕ್ಕಂತ ಹೇಳಿ ಒಂದು ಸ್ವಲ್ಪ ನಿಮ್ಮದು ತಳಗಿನ ಮನಿ ಕೊಡ್ತೀರ ಅಂತ ಕೇಳಿದೆ. ಮ್ಯಾಗಿನ ಮನೆಗೆ ಹೋಗಿದ್ಯಾ? ಹ್ಞೂನ್ರಿ. ಅದನ್ನು ಬಿಡಿಸಿದ್ರು. ಹ್ಞೂನ್ರಿ. ಈ ಪಾನ್ ಶಾಪ್ ಅಂಗಡಿ ಮುಂದೆ ಬಂದಿದ್ಯಾ? ಇವರು ಬಿಡಿಸಿದ್ರು. ಹ್ಞೂನ್ರಿ. ನಮ್ ತೆಳಗಿಂದ ಕುಲ್ಲ ಎಲ್ ದೋಸ್ತ? ನೋಡ್ರಿ ತಡಿ ತೆಳಗಿಂದ ನಾವು ಆದ್ವಿ ಯಾವ ನಡಬರಕ್ಕಿಂದ ಐತಿ. ನೀನೊಬ್ಬ ಬರ್ತೀಯನ್ನ 8,000 ನೋಡು ಬಾಡಿಗೆ. ನೀ ಬರ್ತೀನಂದ್ರ ನಡಬರಕ್ಕಿಂದ ಐತಿ ಬರ್ತೀಯಾ? ಏನಿಲ್ರಿ ತಳಗಿನ ಮನಿ ಒಂದ್ ಸ್ವಲ್ಪ ಹತ್ತೆಗಿದ್ರೆ ನಡ್ತೈತ್ರಿ ನಮಗ. ಹ್ಞೂನ್ರಿ ತಳಗಿಂದ ಇದ್ರೆ ಕೊಡ್ರಿ. ಯಾಕಂದ್ರ ಹತ್ತೆಗಿದ್ರೆ ನಡ್ತೈತ್ರಿ. ಯಾಕಂದ್ರ ಅತೀ ಆಗಲ್ಲೇತ್ರ ನಮಗೂ ನಡಬಾಗಿ ಕಸ ಹುಡುಗೋದಾಗುದಿಲ್ರಿ. ಕಸ ಹುಡುಗೋದಾಗುದಿಲ್ಲ. ಇಡೀ ಮನಿ ಕಂಡಪಟ್ಟಿ ಹೊಲ್ಸಿರ್ತಾವು. ಅದಕ್ಕಂತ ಹೇಳಿ ಒಂದ್ ಸ್ವಲ್ಪ ಹತ್ತಿನ ಮನಿ ಕೊಟ್ರಲ್ಲ ಚಲೋ ಆಕತ್ರಿ ಚಕೋರಿ ಅವ್ರ. ಚಲೋ ಆಕತಿ. ಹೌದಲ್ಲೇ ಬಾಹುಬಲಿ. ಒಟ್ಟ ಸಣ್ಣದ ಬೇಕು ನಿನಗೂ? ಹತ್ಯಂದ ಬೇಕು ಹೌದಿಲ್ಲ? ಹೌದು. ಆಯ್ತು ಬಿಡು, ನಮ್ಮಪ್ಪ ಬರ್ಲಿ. ನಮ್ಮಪ್ಪಗೆ ಹೇಳಿ ನಿನ್ನ ಕೊಡಿಸ್ತೀನಂತ. ನೀ ಅಂತ ತಲೆ ಕಳಿಸ್ಕೊಬೇಡ. ಬಾಹುಬಲಿ. ಓ ಹೇಳ್ರಿ ಚಕೋರಿ ಅವ್ರಿ. ನಾ ಇನ್ನು ಬರ್ಲಿ. ಈ ಮಾತು ಕರೆನ ಚಕೋರಿ. ನಿಮ್ಮವ್ರ ನಿಮ್ಮ ಅಪ್ರ ನಿನ್ನ ಹೊಟ್ಟಿ ಮೇಲೆ ಎಲ್ಲಾರು ನಿಮ್ಮಂತ ಹುಡುಗಿಯರ ಕಣ್ಣು ಕಣ್ಣು ಬೆಟ್ಟು ಬೆಟ್ಟಲ್ಲ ಇತ್ತ ಹೊಟ್ಟೆ ಬಂದತ್ತ ಚಕೋರಿ. ಹೊಟ್ಟೆ ಬಂದತ್ ನಮ್ದು. ಮತ್ ನಿಂದ ಬಂದತ್ ನಂದ್ಯಾಕೆ ಬಂದಿಲ್ಲ? ಹೊರಗೆ ಚಿಗಲಿ ನಿನ್ನ ಮಾರಿ ನೋಡ್ದಂಗ ಆಗೈತಿ. ನಿನ್ನ ಮಾರಿ ನೋಡ್ದಂಗ ಆಗೈತಿ. ಈ ಸುಂದ್ರಿ ಎಲ್ಲಿ ಸಿಗತಿ? ಅಲ್ಲ ನೀ ಏನು ಸಿಕ್ಕಿನಂತ ಇಚ್ಕಾಕತ್ ಬಿಟ್ಟಿ? ಈಗ ಮೆತ್ತಗೈತಿ ಚಿಕ್ಕ. ಅಲ್ಲ ಇವ ಹಗರಿಲ್ಲ ನನ್ನ ಬಿಳಿಸಿದ ಮತ್ತ ಇಚ್ಕಾಕತ್ತನ ಕೈ ಮ್ಯಾಗ ಅಭಿಷೇನ ನೋಡಗ. ಮಾ ಮುಂಜಾನೆ ಜಾಸ್ತಿ ಕೊಡ್ಬೇಕಾನಿ. ಈ ಸುಂದ್ರಿ ಎಲ್ಲಿ ಸಿಗತಿ? ನಿನ್ನ ಜೊತೆ ಕಬಡ್ಡಿ ಆಡುದೈತಿ. ಬಲೆ ತಿಂಡಿದ್ರ ಕರೆ ನನ್ನ ಜೊತೆ ಸೊಡ್ಡಿ ಇನ್ನೇಮ್ ನೋಡೋಣ. ಇನ್ನೇಮ್ ಮಾಡಿ ದೋಸ್ತ ಇದನ್ನ ಪಾಸ್ಟ್ ಮಾಡ್ದಕ್ಕೆ ನಾನ ಇನ್ನೇ ಮಾಡಿ ನೋಡ್ತೀನಿ. ಈಗ ಎಲ್ಲಿಗಾರ ಪಡ್ಕೊಂಡಿ
ಜೋಡಿ ಮಾತಾಡೋದೈತಿ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಮಾರಿ ನೋಡಂಗ ಆಗೈತಿ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆದೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆದೈತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನೆ ಗೆಳತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನೆ ಗೆಳತಿ ನಿಜ ಹೇಳಾತೀನಿ ಗೆಳತಿ ಕಿವಿ ಕೊಟ್ಟ ಕೇಳಗಳತಿ ಪವಿತ್ರ ನಮ ಪ್ರೀತಿ ನನ್ನ ಮರೆತು ನೀ ಅಂಗ ಇರದಿ ಈ ಜೀವನ ಅಂಗಗಳದಿ ನನ್ನ ಮರೆತು ನೀ ಅಂಗ ಇರದಿ ಈ ಜೀವನ ಅಂಗಗಳದಿ ಲಲಲಾ ಲಲಾ ಲಲಾ ಲಲಲಾ ಲಲಾ ಲಲಾ ಲಲಲಾ ಲಲಲಾ ಏನವ ನನ್ನ ಮಗಳ ಚಕ್ಕೋರಿ ಈ ಕಂಡೋರ್ ಕೂಡ ಬಾಂಡ್ ನನ್ನ ಮಗನ ಕೂಡ ಯಾಕೆ ನಿಂತಿ ಅಂತೀನಿ ಯಾಕ ನಳದ ನೀರಿಲ್ಲ ನೀರಿಲ್ಲ ಯಪ್ಪ ಯಪ್ಪ ಯಾಕ ಯಪ್ಪ ಐತಲ್ಲ ಯಾಕವ ನೀರು ತುಂಬ್ಕೊಂಬ ಅಂತ ಕಳಿಸಿದ್ರ ಈ ಹಲ್ಲ ಅದವ್ನ ಮಾರಿ ನೋಡ್ಕೊತ ನಿಂದ್ರ ನಾವ ಇಲ್ಲ ಮತ್ತೇನು ಮಾಡಿದ ಅಲ್ಲೋ ನಿಮ್ಮ ಮೌನ್ ಸುಳ್ಳೂರು ಶಾಂತಿಯಾಗ ಹುಟ್ಟಿದೈಕಿನ ಹೇಳೋ ನಿಮ್ಮ ಮೌನ ಅಮಾಸಿ ಕತ್ತಲ್ಲ ಉದುರಿ ಬಿದ್ದಿದ್ದ ತುಂಬ್ಕೊಂಬ ಅಂತ ಕಳಿಸಿದ್ರ ನೀವು ಒಂದು ಮುಂಜಾನೆ ಕಳಿಸಿದ್ರ ಇನ್ನ ಮಧ್ಯಾಹ್ನ ಬರೋಲ್ಲ ನಮ್ಮ ಮೌನ ಡೊಕ್ಕಿನ ಹಡ ಯಾರು ಹೊಡೋ ನಿಮ್ಮ ಮೌನ ಮಾತಾಡೋ ನಿಮ್ಮ ಮೌನ ಮಾತಾಡೋ ಮತ್ತೇನು ಮಾಡಿದ ಏನೋ ಮಾಡಿನಂತೇನಿ ಏನಂದವ ಒಂದು ಮುಂಜಾನೆ ಹೋದ್ರು ಇನ್ನ ಬಂದಿಲ್ಲ ಅಂತೀನಿ ಏನ್ ಮಾಡ್ಲಿ ಅಂತೀನಿ ಎಲ್ಲರ ಕೋತಂಬರಿ ಗಿಡ ಕುರ್ಲಕೊಂಡ್ ಸತ್ತ ಬಿಡಪ್ಪ ತಡ್ರಿ ಸಾಹೇಬ್ರ ತಡ್ರಿ ಹಂಗ ಮಾತಾಡಬೇಡ್ರಿ ಒಂದ್ ಸ್ವಲ್ಪ 4 ಜನ ನೋಡಿ ತಿಳ್ಕೊಂಡು ಮಾತಾಡ್ರಿ ಜಗಪತಿ ಅವ್ರ ಹಂಗ ಮಾತಾಡಬೇಡ್ರಿ ಏನದು ಅನ್ನೋದವ ಯಪ್ಪ ಯಪ್ಪ ನೀನು ಹಾಲು ಹುದ ಹುದ ಯಪ್ಪ ಅವ ಅರ್ಬಿ ಹೊಲಿತಾನಪ್ಪ ಅರ್ಬಿ ಹೊಲಿತಾನ ಅವ ಮತ್ ಏನ್ರ ನಾ ಕೌದಿ ಹೊಲಿತಾನ ಅಂತ ಮಾಡಿದ್ದೆವ ನಾ ಕೌದಿ ಹೊಲಿತಾನಂತ ಮಾಡಿದ್ದೆ ಅದಕ್ಕ ಪಾಪ ಟೇಲರ್ಗ ಇರಾಕ ಮನಿ ಇಲ್ಲಂತ ಪಪ್ಪ ನಮ್ ತಳಗಿನ ಮನ್ಯಾಗ ಒಂದ್ ರೂಮ್ ಖಾಲಿ ಐತಿ ಅದನ್ನ ಕೊಡುನಾ ನಿಮ್ಮ ಕೆಟ್ಟ ನಿಮ್ಮ ಅವ್ರು ಪೂರ ಕೆಟ್ಟಿ ಅಲ್ಲ ಈ ಟೇಲರ್ಗ ಇರಾಕ್ ಮಣಿ ಕೊಡುದು ಒಂದ ಈ ಬಾಗನಿ ಮುಳ್ಳು ಹಚ್ಚುದು ಒಂದ ನಾ ಇಬ್ರು ಕೂಡಿ ಸುಡುಗಾಡು ಸೇರುದು ಒಂದ ಯಾಕೆಪ್ಪ ಹಂಗ್ಯಾಕಂತಿ ನೀನು ಅಲ್ವಾ ಇವನು ಅಂತ ಒಬ್ಬ ಸಂಗೀತ ಕಲಿಸ್ತೀನಿ ಅಂತೇಳಿ ಮಣಿ ಬಾಜು ಬಂದ್ ಕ್ಯಾಸಿ ನಾ ಸೂಪರ್ ಸ್ಟಾರ್ ಕಿಂಗ್ ಅಂದ ಸೂಪರ್ ಸ್ಟಾರ್ ಕಿಂಗ್ ಅಂದ ಮಣಿ ಮಕ್ಕಳು ಹುಡುಗಿ ವಾಕಿಂಗ್ ಕರ್ಕೊಂಡು ಹೋಗಿ ಕಿಂಗ್ ಮಾಡಿನವ ಅದಕ್ಕೆ ಇವ್ರು ಸಲಿಗೆ ಬೇಡ ಹೋಗೋಣ ಬಾ ಅಂದೆ ಅವ ಎಲ್ಲ ನನ್ನ ಬಾಹುಬಲಿ ಅಲ್ಲ ಸರಿ ರಾಜಾಹುಲಿ ಸರಿ ಸರಿ ಅಣ್ಣ ಬಂದ
ಹುಡುಗ್ಯಾರ ನಾ ಬಾಳ ಹಚ್ಕೊಂಡಾಕಿ ಮೊದಲೆಲ್ಲ ಬರದೂರ ನಾ ಬಾಳ ಹಚ್ಕೊಂಡಾಕಿ ಮೊದಲೆಲ್ಲ ಬರದೂರ और इस दिल में क्या रखा है तेरा ही नाम लिखा रखा है तेरा ही नाम लिखा रखा ಬೆಕ್ಕದಾಗಲಿ ಬೆಂಕಿ ಹತ್ತಲಿ ಮಾಮ ನಿನ್ನ ಸಲುವಾಗಿ ಕೆಟ್ಟೈತಿ ತಲಿ ನಿನ್ನ ಸಲುವಾಗಿ ಕೆಟ್ಟೈತಿ ತಲಿ ಉಪ್ಪಿ ಬಳ ಅಂತೈತಿ ಚೌ 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 ಬಾರ್ನ ಬಾರ್ನ ಮೌ 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 ಉಪ್ಪಿ ಅಂತೈತಿ ಚೌ 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 ಬಾರ್ನ ಬಡಿ ಬಾರ್ನ ಮೌ 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 ಸಿಟ್ಟಿ ಬಜಲಿ ಗಾಡಿ ಸುತ್ತಲಿ ಸಿಟ್ಟಿ ಬಜಲಿ ಗಾಡಿ ಸುತ್ತಲಿ ಅದು ಮೋಟರ ಬೇಲನ ಬರ ಅದು ಮೋಟರ ಬೇಲನ ಬರ ಬೋರಿಸರ ಸಂಪೂರ್ಣ ಗಾಟ ಬರ ಬೋರಿಸರ ಸಂಪೂರ್ಣ ಗಾಟ ಬರ ಬೋರಿಸರ ಸಂಪೂರ್ಣ ಗಾಟ ಬರ ಬೋರಿಸರ ಸಂಪೂರ್ಣ ಟ್ವೆಂಟಿ ಬಿಸಿಗಿಟ್ಟ ಡೇರಿ ಮಿಲ್ಕ ಚಾಕಲೇಟ ಹೂವಂದ ತರ್ತೀನಿ ಆಡುವಂತಾನೆ ಆಟ ಆಡುವಾಗ ತಂದ ಕೊಡತೀನಿ ತಂತಿ ತಂತಿ ಬಿಸಗಿಟ್ಟ ಡೈರಿ ಮಿಲ್ಕ ಚಾಕೆಟ್ ಹೂವಂದ ಕೊಡತೀನಿ ಆಡುವಂತಾನೆ ಆಟ ಆಡುವಾಗ ತಂದ ಕೊಡತೀನಿ ತಂಡೆ ತಂಡೆ ಹಬ್ಬದಾಗ ಕಿಂಡಿ ಕಿಂಡಿ ಚಂಬರ ಹಾಡಿನ ಜಾಜಣ್ಣ ಅರೆ ಜ ಹುಡುಗರೆ ಮುದುಕರಿ ಎಲ್ಲ ಕೊಟ್ಟಿನ ಟೆನ್ಷನ್ ಮಾಮ ಡೈಲಾಗ್ ಪೂಚ್ಪ ಬೊಯ್ಯಕತ್ತಾರ ತಡಿಲಿ ತಡಿಲಿ ಮಾವ ನಿಮ್ಮನ್ನ ಅಟ್ಟನು ಓದಿತೀನಿ ತಡಿ ಯಾಕಲೇ ಹುಡುಗ ಯಾರನ್ನು ಕಣ್ಣ ನೆತ್ತಿ ಬಾ ಬಂದವಳು ನೆತ್ತಿ ಮ್ಯಾಗ ಯಪ್ಪ ಇವ ಏನ ಅಂತಾನಲ್ಲ ಕೊಳ್ಳಾಗ ಏನು ತಗೊಂಡ ಬಂದಿಲ್ಲ ಅಲ್ಲಿ ಇವ ಕೊಳ್ಳಾಗ ಹಾಕೋ ಸಾಮಾನು ಮುಚ್ಚಿಟ್ಕೋಬಾರ್ದು ಒಳಗೆ ತೋರಿಸ್ಬೇಕದನ್ನ ಅವ ಸಾಮಾನ್ ತಂದಿಲ್ಲ ತಂದಿಲ್ಲ ನಾನು ಸಾಮಾನ್ ಐತಿ ಅಯ್ಯ ಮಗ ಅಲ್ಲಿ ಗೊಡ್ಯಾವನ ಮಗ ಅಲ್ಲ ನಮ್ಮ ಅತ್ತಿ ಮಾವ ಏನು ನಮ್ಮ ಅತ್ತಿ ಮಾವನ ಮಗ ಅಂದೆ ಯಪ್ಪ ಇವ ಏನ ಅಂತಾನಲ್ಲಪ್ಪ ಕೊಳ್ಳಾಗ ಒಂದು ಗೊದ್ದೆ ಕಟ್ಕೊಂಡು ಏನು ಯಾಕಲೇ ಮಗನ ನಮ್ಮನ್ನು ಒದಿಯಾಕ ಕಾಲು ಉದ್ದು ಬಾಳ ಬಂದವಲ್ಲಿ ಮಗನ ನಾ ಏನಂದಿನ ಮಾವ ನೀನು ಪೂತ ಹೊಡಿತೀನಿ ಅಂದೆ ಪೂತ ಯಪ್ಪ ಯಾಕವ ಅವ ಮರ್ಯಾವಲ್ಲ ಮತ್ತೇನು ಮಾಡ್ತಾನ ನಮ್ದು ಫೋಟೋ ತೆಗಿಯವ ಫೋಟೋ ತೆಗ್ಯಾವ ಅಲ್ಲವ ಇವ ನಮ್ಮನ್ನು ಒದ್ಯಾಕ ಬಂದವ್ರನ್ನ ಕಾಲು ಮುರಿದು ಕೈಯಾಗ ಕೊಡೋ ನಾನು ಏನ ಎಲ್ಲಿಂದ ಮುರಿದು ಕಳಿಸ್ತಾರ ಯಾರಿಗ ಗೊತ್ತವ್ರು ಹೌದು ಹೇಳ್ತೇನೆ ಆ ಶಕ್ತಿ ನಿನ್ನಲ್ಲಿಲ್ಲ ಎಲ್ಲಿ ಬಾಂದಿ ಲೆಡಿನಾ ಲೇ ಮಗನ ನನ್ನ ಮಗಳ ಚಕ್ಕೋರಿಗೆ ಲೇಡೀಸ್ ಅಂತಿಲೇ ಮಗನ ಲೇಡೀಸ್ ಕಣ್ಣು ನೆತ್ತಿ ಮ್ಯಾಗ ಬಂದವಲ್ಲಿ ಕೈಯಾಗ ತಾಟು ಬಾಯಾಗ ಬೂಟು ಹೌದೌದು ನಿಮ್ಮ ಮಗ ಅಲ್ಲಿ ಥರ್ಡ್ರಿ ಶೆಟ್ರ ಹಂಗ ಮಾತಾಡ್ಬೇಡ್ರಿ ಶೆಟ್ರ ಹಂಗ ಮಾತಾಡ್ಬೇಡ್ರಿ ಯಾಕಲೇ ಮಗನ ಕಣ್ಣು ನೆತ್ತಿ ಮ್ಯಾಗ ಬಂದವನ ಮಗನ ನಿನಗ ಕಣ್ಣು ನೆತ್ತಿ ಮ್ಯಾ ಬಂದಿಲ್ಲ ಮಾವ ನೆತ್ತಿ ಮ್ಯಾ ಬಂದಿಲ್ಲ ನಿನ್ನ ಮಗಳು ನೋಡೋಣ ಕಣ್ ಸೀದಾ ಬಂದಾವು ನಮ್ಮನ್ನು ಒದಿತೀನಿ ಅಂದವ್ರನ್ನ ಒಳ ಮಳ ಅದನ್ನ ಹೇಳ್ಬೇಡ ಇಲ್ಲಿ ಹೇಳ್ತೀನಿ ಕೇಳು ಯಪ್ಪ ಹೆಂಗೂ ಒಬ್ಬ ಬಂದಾನ ಮನ್ಯಾಗ 2 ರೂಮ್ ಅದ ಇವಂದು ಕೊಟ್ಬಿಡುನು ಇವ್ ಹೊಲ್ಕೋತ ಕುಂದಿರ್ತಾನ ಬಾರ ಒದಿಯಾಕ ಕಾಲು ಊತು ಬಾಳ ಬಂದವನ ಮಗನ ಒದಿಯಾಕ ಕಾಲು ಹೇಳ್ತಾನ್ಲೇ ಅವ ಮಾವ ನಿನಗ ಓದಿತೀನಿ ಅಂದಿಲ್ಲ ನಿನ್ನ ಪೂತ ತೆಗ್ಯಾಕ ಬಂದಿನಿ ಪೂತ ಬಾಬಾರವ ತಂಗಿ ಒದಿತೀನಿ ಅಂತ ಬಂದವ್ರ ನಮ್ಮ ಮನ್ಯಾಗ ಕಾಲಿಟ್ರ ಒದಿಸ್ಕೊಂಡ್ ಹೋಗಕ್ ಬಂದಾರವ ತಂಗಿ ಹೋಗೋಣ ಬಾ ಹೋಗೋಣ ಮನೆಗೆ ಅಪ್ಪ ತಡಿಯ ನಿಮ್ಮ ಮೌನ ತಡಿಯ ನಿಮ್ಮ ನಿಂದೇ ನಡಬರಕ್ ನಂದೊಂದಿಲ್ಲ ಇಲ್ಲಿ ಊಟ ತಡಿ ಒಂದ್ ಸ್ವಲ್ಪ ನಿಂದ್ರ ಮಾವ ಹಂಗ ಹೋಗಬೇಡ ಯಪ್ಪ ಅಯ್ಯ ನಮ್ಮ ಮೌನ ಗಂಡ ಐ ಲವ್ ಯು ಅಪ್ಪ ಅಪ್ಪ ಐ ಲವ್ ಯು ಅಪ್ಪ ಅಪ್ಪ ಐ ಲವ್ ಯು
ಆಸೆ ತೀರಲ್ಲ ತಿರಲ್ಲ ಮಾಡಿದಲ್ಲೂ ಹುಟ್ಟಿಕೊಂಡಲ್ಲ. ನೀ ಏನೋ ಸೈಲೆಂಟ್ ಅದ ಹೆಂಗ್ಯಾಕೆ ನಿಂತು ಬಿಟ್ಟಿ ಗಾಣಸತ್ ರಂಡಿ ಮುಂಡಿ ಹಂಗ ಮಾವ ನಿನ್ನ ಮಗಳದು ಕೊಡಿಸ್ತೀಯನ ಮಾವ ಸ್ವಲ್ಪ ಕೊಡಿಸು. ನೀ ತಗೋತಿ ಅದನ್ನ ಯಾವ ಹೊಟ್ಟೆಗೆ ಇಟ್ಕೋತೀವೋ ಮರೆ ತಡಿ. ಏ ರಾಜ ಹುಲಿ ನಿನಗೋಸ್ಕರ ನಾ ಶೆಡ್ನ್ಯಾಗ ಕಾಯ್ತಿರ್ತೀನಿ ಬಂದ್ಬಿಡು. ಶೆಡ್ಡಿಗೆ ಬಾ ಶೆಡ್ಡಿಗೆ ಬಾ ಮಾಮ ಕುಂಟೆ ಬಿಲ್ಲೆ ಆಡೋನು ಶೆಡ್ಡಿಗೆ ಬಾ ಶೆಡ್ಡಿಗೆ ಬಾ ಶೆಡ್ಡಿಗೆ ಬಾ ಬಿಲ್ಲೆ ಆಡೋನು ಇಲ್ಯಾಕೆ ಬಂದಿಯಪ್ಪ ಚಾಂದ್ರ ನನ್ನ ಮಗನ? ಅಲ್ಲ ಚಲುವ ನಿಲ್ಲಸ್ರೇ ನಿನ್ನ ಖರೆ ಬಾಯಿ ಹಾಲಿಲಿ ನಿನ್ನ ಮಾತು ಹೇಳಿ ಕ್ಯಾಸಿ ತಮ್ಮ ಒಂದು ಸ್ವಲ್ಪ ನಾ ಹೇಳ್ತೀನಿ ಕೇಳು. ನಾ ಮೊದಲು ಹೋಗಿ ಆ ಶೆಟ್ಟಿ ಜಗಪತಿ ಮನೆ ನೋಡ್ತೀನಿ. ನೋಡಿ ಕ್ಯಾಸಿ ಕಾಲಿಟ್ಟಿಂದ ನಿನಗ ಒಂದು ಫೋನ್ ಮಾಡ್ತೀನಿ ಹುಡುಗ ಬರಾಕಂತ ಆಮೇಲೆ ಮತ್ತ ಆ ಹುಡುಗಿ ನಿನ್ನಸ್ರೇ ನಿನ್ನ ಖರೆ ಬಾಯಿ ಹಾಲಿಲಿ ನಿನ್ನ ಸಂಬಂಧ ಅವನ ನಿನಗೂಡ ಬ್ಯಾನ್ ಹತ್ತಿ ಆಲಿಮಟ್ಟಿ ಹೊಳಿಗೆ ಹೋಗಿ ಮುಳುಗಾಡಿ ನಮ್ಮ ಡ್ಯಾಮಿ ಮುಗಿಸಿದ್ರೆ ನನ್ನ ಮಗನ ಅಂತೀನಿ. ಹಾಲಿಲಿ ಎಂಥ ಚಲೋ ಚಾನ್ಸ್ ಸಿಕ್ಸ್ ಹೊತ್ನ್ಯಾಗ ಅವನವನ ಕರಡಿ ಬಂದಂಗೆ ಬಂದಿಲ್ಲ ಚಾಂದ್ರ ಕರಡಿ ಬಂದಂಗೆ ಬಂದಿ. ನಡಿ ನಡಿಯಪ್ಪ ಹೋಗ್ ನಡಿನ. ನೋಡತಮ್ಮ ಯಾವತ್ತಿದ್ರು ದೋಸ್ತಿನ ದುಕಾನಿ ಹುಡುಗೂಡ್ ಬ್ಯಾನ್ ಹತ್ತು ಬ್ಯಾಡ ಹುಡುಗಿಯರ್ ಗೂಡ್ ಬ್ಯಾನ್ ಹತ್ತು ಬೇಡ. ಹುಡುಗಿಯರ್ ಗೂಡ್ ಬ್ಯಾನ್ ಹತ್ತವ್ರು ಅವ್ರ ಕೈಯಾಗ ಬಂದವು ಕ್ವಾರ್ಟರ್ ಬಾಟ್ಲಿ ಬಾಳೆ ಬಂದವು ಗಟ್ರ ದಂಡಿಗೆ. ನೋಡ್ತಮ್ಮ ನಮ್ಮ ನಿಮ್ಮ ದೋಸ್ತಿ ಯಾವತ್ತಿದ್ರು ಹಿಂಗ ಇರೋನ್ಲೇ ಹುಡುಗ ಹಿಂಗ ಇರೋನು. ಓ ಗೆಳೆಯ ಜೀವ ಗೆಳೆಯ ನಿಂಗೆ ಶಾನೆ ಕೋಪಕನ ಪಾಪಕ್ಕೆ 100 ಹುಡುಗರು ನೋಡಿದರ ನಿನ್ನಂಗಿಲ್ಲ ಅವರ್ಯಾರ ನನ್ನಾಕಿ ನನಗ ಬಂಗಾರ ಎಷ್ಟೋ ಮಾಡತಿ ವಯ್ಯಾರ ನೋಡಿನ ಜೋಗ ಚಂದೀರ ನದಿ ಜನಪದಲ್ಲವರ ಫೋಟೋ ಇಟ್ಟ ಫೋನಿನ್ಯಾಗ ಮುರುಗ ಮುರುಗ ಹುಲಿ ಮುರುಗ ಬಂದ ನೋಡೋ ಹುಲಿ ಮುರುಗ 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 ಹುಲಿ ಮುರುಗ
ಯದಾ ಯದಾ ಈ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅದ್ಭುತಾನಂ ಧರ್ಮಶ್ಯ ತದಾ ನಾಮ ಚತುರ್ದಶ ಪವಿತ್ರನಾದಾಯ ಸಾಧು ವಿನಾಶಾಯ ಚಲ ದೀಕ್ಷಾ ಇದೇನಪ್ಪ ಖಳನಾಯಕನ ಬಾಯಲ್ಲಿ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯ ಅಟ್ಟಹಾಸ ಜಾಸ್ತಿ ಆದಾಗ, ಅಧರ್ಮ ತಾಂಡಾಡುತ್ತಿರುವಾಗ ನಮ್ಮಂತ ಕಾಳಧನಿಕರನ್ನ ಮಟ್ಟ ಹಾಕ್ಲಕ್ಕೆ ದೇವ್ರು ಯಾವ್ದಾದ್ರು ರೂಪದಲ್ಲಿ ಹುಟ್ಟಿ ಬರ್ತಾನಂತೆ. ಆದ್ರೆ ಇದು ಕಲೆಯುಗ. ತಲೆ ಇರೋರ ಕಲೆಯುಗ, ತಲೆ ಒಡವರ ಕಲೆಯುಗ, ತಲೆ ಹೊರವರ ಕಲೆಯುಗ ಅಂದಾಗ ದೇವರು ಹುಟ್ಟೋದಂದ್ರೆ ಏನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೇನು? ಸಾಧ್ಯವಿಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ಭಿಕ್ಷಾನ್ ಬೇವಿ ಎಂದು ಭಿಕ್ಷೆ ಬರ್ತವೆ. ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡುವ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಇಲ್ಲ ಸಲ್ಲಬದ ಕಥೆಗಳನ್ನು ಕಟ್ತೇವೆ, ತಿನ್ನಾಕ ಕಂಡ ಕೊಡ್ತೇವೆ, ಕುಡಿಯಾಕ ಹೆಂಡ ಕೊಡ್ತೇವೆ, ಪರಸಂಗ ಬಿದ್ರ ಮಗ್ಲಾಗ ಮನಗಾಕ ಹೆಣ್ಣು ಕೊಡ್ತೇವೆ. ಹೆಂಗರ ಮಾಡಿ ಓಟ್ ಕಿತ್ಕೊಂತೇವೆ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೇವೆ. ಅದು ನಾವು ಹಾಕುವ ರಾಜಕೀಯ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಾಕ್ತವನ್ಗಿರಕ್ಕೆ ಹೇಳಲ್ಲ. ಯಾಕಂದ್ರೆ ತಿಳ್ಕೊಳುವಂತ ಜ್ಞಾನ ಅವನಿಗಿರಲ್ಲ. ನೀವು ಯಾವತ್ತಿದ್ರೂ ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ನಾನು ಮಾತಾಡೋದು ಸ್ವಲ್ಪ ಬಿರುಸ್ ಅನಿಸ್ತೈತಿ, ಆದ್ರ ಅದು ಕರೆನೇ ಇರ್ಲಿಕ್ಕೆ ಇದು ನಾವು ಹಾಕುವ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮ್ಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಭಕ್ತಂದಿರನ್ಗೆ ಪದೇ ಪದೇ ಹೇಳಲ್ಲ. ದುಡ್ಡಿನ್ಯಾಗ ದೊಡ್ಡವ ಈ ನಾಗೇಗೌಡ, ಸಚ್ಚಿನ್ಯಾಗ ದೊಡ್ಡವ ಈ ನಾಗೇಗೌಡ, ದೌಲತ್ನ್ಯಾಗ ದೊಡ್ಡವ ಈ ನಾಗೇಗೌಡ. ಇಂಥ ನಾಗೇಗೌಡನಿಗೆ ಮನ್ನಾ ಕೊಡುದಿಲ್ಲ ಅಂತಾನೇನು ಆ ಶೇಖರ. ಕಲಿಯುಗಕ್ಕೆ ಒಬ್ಬನೇ ಗಂಡಸು ಆ ಅರ್ಜುನ. ಕುರುಕ್ಷೇತ್ರದಲ್ಲಿ ಈ ನಾಟಕ ರಂಗದಲ್ಲಿ ಈ ನಾಗೇಗೌಡನೇ ಗಂಡಸು. ಇವನು ಹೂ ಅಂದ್ರೆ ಪ್ರೇಮಿ, ಓಹೋ ಅಂದ್ರೆ
ಸುನಾಮಿ ಸುನಾಮಿ ಒಮ್ಮೆ ಅಬ್ಬರಿಸಿ ಬಬ್ಬಿ ಏರ್ತಂದ್ರೆ ಎದುರಾಳಿ ಯಾರೇ ಆಗಿರ್ಲಿ ಹೆಡಕ್ ಬರ್ಕೊಂಡ್ ಬೀಳಕ್ಕಾಗಬೇಕು. ಅದು ಈ ನಾಗೇಗೌಡ. ನಾಗೇಗೌಡ ಗವಿಯಲ್ಲಿ ಸುಮ್ಮನೆ ಮುಕ್ಕೊಂದಿದ್ದಾನೆ ಅಂದ್ರೆ ಅಶ್ವ ಆಗಿಲ್ಲ ಅಂತ ಅರ್ಥ ಅಲ್ಲ. ಅಶ್ವ ಆಗಿಲ್ಲ ಅಂತ ಅರ್ಥ ಅಲ್ಲ. ಅಶ್ವವಾಗಿ ಪಂಜ ಬೀಸಿದ್ರೆ ಬೇಟೆ ಯಾವುದೇ ಆಗಿರ್ಲಿ ಹೆಡಕ್ ಮುರ್ಕೊಂಡ್ ಬೀಳಕ ಅದು ಈ ನಾಗೇಗೌಡ. चांद सितारे फूल और खुशबू ये तो सारी पुराने हैं. सारी सारी गली के लिए मैं शेखर का दीवाना है. उसको मत नहीं छोड़ता हूँ. ಕಾಲು ಕೆದಿರಿದ ಹುಲಿ ನಾನೇ ಕಾಲು ಕೆದಿರಿದ ಹುಲಿ ಎಂದು ಈ ಛಲದಂತಕನ ಮೇಲೆ ಎದುರಾಗಿ ತನ್ನ ಆಯುಷ್ಯವನ್ನು ತಾನೇ ಕಡಿಮೆ ಮಾಡಿಕೊಳ್ಳುತ್ತಿರುವನಲ್ಲ ಶೇಖರ. ಲೇ ಶೇಖರ, ಹಿಂದೆ ರಾಜಕೀಯದ ಲಾಲಾಸೆಗೆ ಬಲೆಗೆ ಬಿದ್ದು ದುರ್ಯೋಧನ ಮರಣಕ್ಕೆ ಅಂಜಿ ವೇಷಭಾಯನದಲ್ಲಿ ಸರ್ವರಲ್ಲಿ ಮುಳುಗಿದಂತೆ ಭೀಮನ ಕೈಯಲ್ಲಿ ಸಿಕ್ಕು ಸತ್ತಂತೆ ಇಂದು ನನ್ನ ರಾಜಕೀಯಕ್ಕೆ ಎದುರಾಗಿ ಸತ್ತು ಹೋಗುವ ಮಗನೇ ನನ್ನ ಕೈಯಲ್ಲಿ. ಈ ದೇಸಾಯಿಗೌಡ ಎಂದರೆ ಬರೇ ನಾಗೇಗೌಡನೆಂದು ತಿಳಿದಿರುವೆ ನಿನಗೆ. ಇಂದು ರಾತ್ರಿ ನನಗೆ ಎದುರಾಳಿಯಾಗಿ ನಿಂತಿರುವ ಬಲಗೈಬಂಟ ಕೃಷ್ಣನ ಕೊಲೆ ಆಗಲೇಬೇಕು. ಅಂದಾಗ ತಿಳಿಯುತ್ತದೆ ನಿಮ್ಮಂತ ಹುಲಿಗಳಿಗೆ ನಾನು ಹಾಕಿದ ಷರತ್ತಿನ ಶರಭಂಜರ ಶೇಖರ. ಅಶೋಕ ಚಕ್ರವರ್ತಿ ಶೇಖರನೆಂದು ಬಿರುದಿನಿಂದ ಹುರಿದೊಂಬಿಸಿ ನಿಮ್ಮೆಲ್ಲ ಅಣ್ಣ ತಮ್ಮಂದರನ್ನು ಅಗಲಿಸಿ ನಿಜ ಸಂಗತಿಯ ಅಗಲಿಕೆಯ ಬೆಂಕಿ ಹಚ್ಚೆ ಶೋಭಿಸುತ್ತಿರುವ ನಿಮ್ಮ ಅತ್ತಿಗೆ ಕಮಲೆಯನ್ನು ನನ್ನ ತೂಗು ಎಲೆ ತೊಟ್ಟಲಿಗೆ ಬಟ್ಟೆ ಕಟ್ಟಿಸಿ ನನ್ನೆಲ್ಲ ಸೇಡೆಂಬ ಸಂತಾಪವನ್ನು ವರ್ಣಿಸಿ ಮತ್ತೆ ನಾನು ಈ ಭಾಗದ MLA ಆಗಿ ಮೆರೆಯದಿದ್ದರೆ ನನ್ನ ಹೆಸರು ನಾರಿ ಮುನಿರಾಜ್ ನಾಗೇಗೌಡನೇ ಅಲ್ಲ. जगन्नाथ ले जगन्नाथ युदा मेरे आयुधा कमान कमान दयता ಬೇಗ ವಿಸ್ತಾರ ಆಗಲಿ ಕೊಡ್ರೆ ಆ ನಿಮ್ಮ ವಿಷಯ. Tomorrow 24 hours my factory closing and told me ಅಂದ್ರೆ ನಾಳೆ 24 ಗಂಟೆಗಳು ನಮ್ಮ ಫ್ಯಾಕ್ಟರಿ ಕ್ಲೋಸ್ ಮಾಡಲು ಹೇಳು. ಬಟ್ ಆ ಶೇಖರ ಇಂದು ಅವರ ಅಣ್ಣ ಹೇಳಿದಾಗೆ ಬಂದು ನಮಗೆ ಶರಣಾಗತನಾಗಿ ಹಿಂದಕ್ಕೆ ತೆಗೆದುಕೊಂಡ್ರೆ ಒಳ್ಳೇದಾಯ್ತು. ಇರದಿದ್ದರೆ ನನ್ನ ಬಂದೂಕಿನಿಂದ ಅವರಿಬ್ಬರ ಎದೆ ಗುಂಡಿಗೆಯನ್ನು ಹರಿದು ಹಾಕಿ ಬಿಡುತ್ತೇನೆ. ಬರೀ ಅವರಿಬ್ಬರ ಎದೆ ಗುಂಡಿಗೆ ಹರಿದು ಹಾಕಿದರೆ ನಮ್ಮ ಸೇಡು ತೀರೋದಿಲ್ಲ ಗೌಡ್ರೆ. ಅವರಿಬ್ಬರನ್ನು ಸೆರೆ ಹಿಡಿದು ನಮ್ಮ ಸಿರಪಲ್ಲಿ ಹಾಕಿ
ಚಿತ್ರ ಹಿಂಸೆ ಕೊಟ್ಟು ಅನ್ನ ನೀರ ಇಲ್ಲದೆ ಜೀವಂತ ದಹಿಸಿ ಬಿಡಬೇಕು. ಅಂದಾಗ ಬುದ್ಧಿ ಕಲಿತಾರೆ ಈ ಪೆದ್ದ ಸಮಾಜದ ಜನರು. ಜಗಪತಿ ಜನರ ಸುಮ್ಮನೆ ದೇವ್ರ ಕೊಂಡು ನಿಂತ ಮಲ್ಕ್ ಹಾಕೊಂತೀನಿ ನಿಂತಾನಂದ್ರಿ. ಇಷ್ಟ ಯಾಕ್ರಿ? 4 ಮಗ, ಚಿಲ್ಡ್ರ ಮಗ, ನಾಯಿ ಮಗ, ಹಂದಿ ಮಗ ಅಂದನ್ರಿ ಅವ ಶೇಖರ. ಜಗಪತಿ, ಈ ರೀತಿ ಗೌಡರಿಗೆ ಎದುರಾದರೆ ನಿನ್ನ ಹೆಣ ಬತ್ತೆ ಇಲ್ಲದ ಪಾರ್ಸಲ್ ಮಾಡ್ತಾರೆ ಅಂತ ಹೆದರ್ಸ್ಬೇಕಾಗಿತ್ತು. ಹೇಳಿದ್ನು ಅಪ್ಪ, ಹೇಳಿದ್ದ ನಮ್ಮ ಶೇಖರ್ ನೀ ಎದುರಾದ್ರ ನಿನ್ನ ಹೆಣ ಹದ್ದು ಕಾಗಿ ಹರ್ಕೊಂಡ್ ತಿಂತಾವಂತ ಹೇಳಿದ್ನು ಅಪ್ಪ, ಹೇಳಿದ್ದ. ಅದಕ್ಕೇನಂದ ಬಡಪಾಯಿ ನನ್ನ ಮಗ? ನಿಮ್ಮ ಗೌಡ ಅಷ್ಟ ಯಾಕಲೇ? ನಿಮ್ಮ ಗೌಡು ನಿನ್ನ ಸಾವಿರಾರು ಬಂದಿರ್ಲಿ, ನೀವು ವಿಮಾನ ಹಾಕೊಂತಿರಲ್ಲ ಆ ಸೀಟ್ನ ತುಂಬಿ ನಿಮ್ಮ ಮನ್ಯಾಗ ಹೋಗಿತ್ತೀನಂದ್ರಿ. ನಿಮ್ಮ ಮನ್ಯಾಗ ಏನು ಈ ರೀತಿ ಸೋಕಿನಿಂದ ಮಾತನಾಡಿದ್ರ ಆ ಸಚ್ಚಿನ ಕೊಂಡೆ ಅಂದಂಗ ಬಿಟ್ಟೆಲ್ಲೋ ಅಪ್ಪ, ನಿಮ್ಮ ಮನೆಗೆ ಬರ್ತೀನಂದನ. ಏನು ನನ್ನ ಮಣಿತನಕ್ಕೆ ಬಂದು ನನಗೆ ಮಾತನಾಡುವಷ್ಟು ಧೈರ್ಯವಂತೇನೋ ಬಡ ಭಿಕಾರಿಗೆ? ಗಡಗಡ ಗಡಗಡ ಗುಡು 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 ವೀರಭದ್ರ. ನಿನ್ನ ಮನೆತನಕ್ಕೆ ಅಷ್ಟೇ ಯಾಕೋ ಗೌಡ? ನಿನ್ನ ರಾಜಕೀಯ ಕುರ್ಚಿ ತನಕಾದ್ರು ಬಂದು ನಾನು ಹೀಗೆ ಮಾತಾಡ್ತೀನಿ. ಲೇ ಶೇಖರ, ಬರೀ ಶೇಖರ ಅಲ್ಲ, ಮರ್ಯಾದೆಯಿಂದ ಚಂದ್ರಶೇಖರ ಅಂತ ಬಗಳು. ಚಂದ್ರ ಲೇ ಚಂದ್ರ, ಈ ದೇಸಾಯಿಗೌಡನ ಹೆಸರು ಕೇಳಿದರೆ ಇಡೀ ಸಮಾಜ ಹಾಗೂ ಸರ್ಕಾರವೇ ಕಟಕದಲ್ಲೇ ನಡುಗುತ್ತಿರುವಾಗ ಏಕಾಚಿತ ನೀನೊಂದು ಬಡ ಭಿಕಾರಿ ನನಗೆ ಎದುರು ನಿಲ್ಲುವೆಯಾ? ಓಯ್ ನಾಗೇಗೌಡ, ಬಡವ ಎಂದು ಮತ್ತೆ ಮರಳಿ ಕೂಗಿದರೆ ಇಡೀ ನಿನ್ನ ಶ್ರೀಮಂತಿಕೆಗೆ ಬೆಂಕಿ ಹಚ್ಚಿ ನಿನ್ನ ದೇಹವನ್ನು ನೊಚ್ಚು ನೂರಾಗಿ ಮಾಡಿ ಹೋಗುವೆ. ಎಚ್ಚರ ಅಕ್ಷರ ಲೇ, ನನಗೆ ಎಚ್ಚರ ಹೇಳುವ ಹುಚ್ಚು ಹುಡುಗನೇ, ಇಡೀ ನನ್ನ ಶ್ರೀಮಂತಿಗೆ ನೋಟಿನ ರಾಶಿಯಲ್ಲೇ ನಿನ್ನಂತ 1000 ಪುಂಡರ ಚಿತ್ರವನ್ನು ನೋಡಿಕೋ ಈ ನನ್ನ ತಲಹದಿಯ ಕಲ್ಲಿನಲ್ಲಿ. ಅದನ್ನೆಲ್ಲವನ್ನು ತಿಳಿದು ನೀನು ಮತ್ತೆ ಹಾರಾಡಿದರೆ ಸಮೀಪಿಸಿತು ಮಗನೇ ನಿನಗೆ ಕೇಳಗಾಲ. ಓಯ್ ನಾಗೇಗೌಡ, ಮರ್ಯಾದೆ ನಿಮ್ಮಂತ ಶ್ರೀಮಂತರಿಗೆ ಹೆದರಿ ನಿಮ್ಮ ಕಾಲಡಿಯಲ್ಲಿ ಬಿದ್ದು ಒದ್ದಾಡುವ ಜೇಡಿಯಲ್ಲ ಈ ಶೇಖರ. ನಿಮ್ಮಂತ ಸ್ವಾರ್ಥ ಶ್ರೀಮಂತರ ಹಣದ ರಾಶಿಯನ್ನೇ ಸುಲಿಗೆ ಮಾಡಿ ಬಡತನದ ಭವನೆಯಲ್ಲಿ ಒದ್ದಾಡುವ ಬಡವರನ್ನು ಎದ್ದು ನಿಲ್ಲಿಸುವವನು ಜೀವನು ಕಾಲು ಕೆದರಿದ ಹುಲಿಯಾಗಿ. ಅಂದಾಗ ಮೊದಲು ನೀನು ಮರ್ಯಾದೆಯಿಂದ ಮಾತನಾಡು ನನ್ನ ಜೊತೆ. ಕಾಲು ಕೆದರಿದ ಹುಲಿ ನಾನೇ ಹುಲಿ ಎಂದು ಹಾರಾಡಬೇಡಲಿ. ಲೇ ಶೇಖರ, ಮರಣ ಹೀರುವ ಯಜಮಾನನ ಮನೆ ಇದು. ಸುಮ್ಮನೆ ನಿಮ್ಮ ಅಣ್ಣನಿಗೆ ಹೇಳಿದಂತೆ ಆ ಕೃಷ್ಣನನ್ನು ಇಲೆಕ್ಷನ್ ಇಂದ ಹಿಂದಕ್ಕೆ ಸರಿಸಿ
ನಮಗೆ ಬೆಂಬಲಿಸಿ ಬಾಯಿ ಬಿಟ್ಟು ಕೇಳು ಮಗನೇ, ಹಣದ ರಾಶಿಯನ್ನೇ ನಿನ್ನ ಮನೆ ತುಂಬಿಕು. ಜಗನ್ನಾಥ್ ಹಣದಾಸೆಗಾಗಿ ಇನ್ನೊಬ್ಬರು ಹೇಳಿದ್ದನ್ನು ಕೇಳಿ ಈ ರೀತಿ ನಾಯಿ ತರ ತಲೆ ಅಲ್ಲಾಡಿಸುವ ನಾಲಾಯಕನಲ್ಲ ಈ ಶೇಖರ. ನನಗೆ ಬೇಕು ನ್ಯಾಯ. ಈ ಭಾರತ ಪ್ರತಿಯೊಬ್ಬ ರಾಜ್ಯದಲ್ಲಿಯೂ ನನಗೆ ಬೇಕು ನ್ಯಾಯ. ಈ ಭಾರತದ ಪ್ರತಿಯೊಬ್ಬ ರಾಜ್ಯದಲ್ಲಿಯೂ ಅಂದರೆ ನೀನು ಮರ್ಯಾದೆಯಿಂದ ಮಾತನಾಡೋ ನನ್ನ ಜೊತೆ. ಈ ಭಾರತದಲ್ಲಿ ಪ್ರತಿಯೊಬ್ಬನಿಗೂ ಸ್ವಾತಂತ್ರ್ಯದ ಹಕ್ಕಿದೆ ಎಂದ ಮೇಲೆ ನಿನ್ನ ಗೌಡನ ಎದುರಾಳಿಯಾಗಿ ನನ್ನ ಕೃಷ್ಣನನ್ನ ನಿಲ್ಲಿಸುವುದೇ ನನ್ನ ಮುಖ್ಯ ಗುರಿ. ಶೇಖರ, ಆ ಗುರಿ ಇಟ್ಟು ನಿನ್ನ ಶಿರವನ್ನ ಕಳೆದುಕೊಳ್ಳಬೇಡಲೇ. ಈ ಲಯನ್ ಜಗನ್ನಾಥನ ಕೈಯಲ್ಲಿ. ಹಾಗೇನಾದರೂ ನಿಮ್ಮಿಂದ ನಡೆದಿದ್ದೆ ಆದರೆ ನಾಳೆ ಅಲ್ಲ ಡಿ ಬಾಸ್, ಹಿಂದೆ ತಿಳಿದು ಹೋಗಲಿ ನಿಮ್ಮೆಲ್ಲರ ರಣರಂಗದ ಹೋರಾಟ. ಸ್ವಲ್ಪ ಮಾತಿಗೆ ಯಾಕೆ ಗುದ್ದಾಡ್ತೋತಮ್ಮ? ನಮ್ ಗೌಡ್ ಹೇಳ್ದಂಗ ಕೇಳ್ಕೊಂಡ್ಬಿಡಲ್ಲ. ಜಗಪತಿ, ಕೂಲಿ ನಾಸೆಗಾಗಿ ಮತ್ತೊಬ್ಬರ ಹೇಳಿದ್ದನ್ನು ಕೇಳಿ ಈ ರೀತಿ ನಾಯಿ ತರ ತಲೆ ಅಲ್ಲಾಡಿಸುವನಲ್ಲ ನಾಲಾಯಕ ನಾನಲ್ಲ. ಮತ್ತೊಬ್ಬರ ಕೈವಡ್ಡಿ ಬೇಡಿ. ಶರಣೆನ್ನುವ ಕುಲದಲ್ಲಿ ಹುಟ್ಟಿಲ್ಲ ಈ ಶೇಖರ. ಜೀವನು ಹಾಲು ಮತದಲ್ಲಿ ಹುಟ್ಟಿದವನು, ಹಾಲಿನಷ್ಟೇ ಪವಿತ್ರವಾದವನು. ಕರಿಗೆ ಕಂಕಣ ಕಟ್ಟಿ ಹೋರಾಟಕ್ಕೆ ವಿಳೆಯು ಕೊಟ್ಟು ನಿಮ್ಮಂತ ಆಶಾಜೀವಿಗಳನ್ನು ಸಂಹರಿಸುವ ವೀರ ಕೇಸರಿಯೋ ನಾನು. ಜಗಪತಿ, ಜೀ ನಿನ್ನ ಗೌಡನ ನನ್ನನ ಮುಂದೆ ಏನಂದ ಗೊತ್ತಾ? ಈ ಊರಲ್ಲಿ ಬಹಿಷ್ಕಾರ ಹಾಕಿ ನಮ್ಮನ್ನೆಲ್ಲ ಊರಿಂದ ಆಚೆ ಇಡ್ತಾನಂತೆ ಈ ನಾಗೇಗೌಡ. ಅದಕ್ಕೆ ಈಗ ಕೇಳಲು ಬಂದಿವೆ ಜೀವನ ಪುಂಡಾಟಿಕೆಯ ಮಾತುಗಳನ್ನು. ಸಾವಿನ ದವಡೆಯಲ್ಲಿ ಸಿಕ್ಕ ಕುರಿಯಂತೆ ಬಡಬಡಿಸಬೇಡಲೇ ಬಡಕೊಂಡಿ. ನನ್ನ ಪುಂಡಾಟಿಗೆ ನೋಡಬೇಕೆಂದು ಬಂಡಾಯ ಎಬ್ಬಿಸಿ ಸಾಧ್ಯವಿಲ್ಲದ ಯಮನ ಲೋಕ ಕಂಡ ನಿನ್ನಂತ 1000 ಪುಂಡರ ಚಿತ್ರವನ್ನು ನೋಡಿಕೋ ಈ ನನ್ನ ತಲಹದಿಯ ಕಲ್ಲಿನಲ್ಲಿ. ಅದನ್ನೆಲ್ಲವನ್ನು ತಿಳಿದು ನೀನು ಮತ್ತೆ ಹಾರಾಡಲು ಬಂದರೆ ನಿನಗೆ ಸಮೀಪಿಸಿತು ಕೇಡಗಾಲ. ಕೆಡಗಾಲದ ಕಡಿವಾಣ ಬೇಕೆ? ಮೇರು ಪರ್ವತದ ಬಂಡೆ ನನ್ನ ತಲೆ ಮೇಲೆ ಬಿದ್ದರು ನಾ ಸತ್ಯದ ಹಾದಿಯನ್ನೇ ಹಿಡಿಯುತ್ತೇನೆ ವಿನಃ ನಿನಗೆ ಮಾತ್ರ ಶರಣಾಗಲಾರೆ. ಸತ್ಯ ಲೇ, ಸತ್ಯದ ಹಾದಿಯನ್ನೇ ಹಿಡಿದ ಸತ್ಯ ಹರಿಶ್ಚಂದ್ರವೇ, ನಿನ್ನಂತೆ ಸತ್ಯ ಸತ್ಯ ಎಂದು ಹೋರಾಡಿ ತನ್ನ ಕತ್ತನ್ನು ತಾನೇ ಕಳೆದುಕೊಂಡ ಅದೇ ನಿನ್ನ ತಂದೆಯಂತೆ ನಾಗೇಗೌಡ. ಬಾಯ್ ಮುಚ್ಚು ಹೇಳಿ, ನಿನ್ನ ತಂದೆ ಸತ್ತು ನಿನ್ನನ್ನು ಮುಳ್ಳಿನ ಬೇಲೆಯಲ್ಲಿ ಯಾರೋ ತೂಗು ಹಾಕಿದ ಹೆಂಜಿಲ ಕೂಸು ನೀನು. ನಿನ್ನ ಸೋಕಿದ ವೀರೇಶನ ಮಾತು ಕೇಳದೆ ನನಗೆ ಬಹುದೂರ್ನಂತೆ ಮಾತನಾಡಲು ಬಂದರೆ ನಿನ್ನ ಅಣ್ಣನನ್ನು ನಿನ್ನ ತಂದೆಯನ್ನು ಇಲ್ಲೇ ಜೀವಂತ ದಯಿಸಿಬಿಟ್ಟೇನೋ ಜೋಕೆ. ಗೌಡ ಗೌಡ, ರಾಜಕೀಯ ಸೇಡಿನ ಬೆಂಕಿ ಉರಿಯುತ್ತಿರುವ ಕೆಂಡದಲ್ಲಿ ಮತ್ತೊಂದೆಡೆ ನನ್ನ ತಂದೆ ತಾಯಿರ ಹೊಗೆತನದ ಬೆಂಕಿಯನ್ನೇ ಹೊತ್ತಿಸಿ ಬಿಟ್ಟಲ್ಲೋ ನನ್ನ ಒಡಲಲ್ಲಿ.
ನಾಗೇಗೌಡ, ನನ್ನ ತಂದೆ ತಾಯಿಯ ಕೊಲೆ ಪ್ರಕರಣದ ವಿಷಯವನ್ನು ತಿಳಿದುಕೊಂಡು ನನ್ನ ಸಾಕಿದ ವೀರೇಶನೇ ನಿಜವಾಗಿದ್ದರೆ ಅವರ ಕೊಲೆ ಹಿಂದಿನ ಹಿನ್ನೆಲೆಯನ್ನು ಸಾಗರದಲ್ಲಿ ಧುಮುಕಿಸಿ ಇತಿಹಾಸದ ವಿಷಯಗಳನ್ನೆಲ್ಲ ಕಲಕಿಸಿ ತೆರೆಮರೆಯಲ್ಲಿ ಕುಳಿತು ನನ್ನೊಂದಿಗೆ ಬಣ್ಣ ಹಚ್ಚಿ ಬಣ್ಣದ ಮಾತನಾಡಿ ತಮ್ಮ ಸುಖದಾಸೆಯನ್ನೇ ತೀರಿಸಿಕೊಳ್ಳುವ ಗಂಡು ಯಾವನೇ ಆಗಿರಲಿ, ಅವನು ನನಗೆ ಗೊತ್ತಾದರೆ ಅವನಿಗಾಗಿ ನಾನು ಕಾಲು ಕೆದರಿದ ಹುಲಿಯಾಗಿ ಗರ್ಜಿಸಿ ನನ್ನ ಸೇಡ್ ಎಂಬ ದಂತ ಪಂಜರದಿಂದ ಅವರೊಬ್ಬೊಬ್ಬರ ದೇಹವನ್ನು ಬಗೆದು ರಕ್ತಕ್ಕಾಗಿ ತವಕಸಿ ಕಾದು ಕುಳಿತಿರುವ ಈ ಭೂತಾಯಿ ಒಡಲನ್ನೇ ಶಾಂತಗೊಳಿಸಿ ಮುಂದೆ ಮುಂಡದಿಂದ ಬೇರ್ಪಡೆಯಾದ ನಿಮ್ಮ ರುಂಡಕ್ಕೆ ನಾ ಮೆಟ್ಟುವ ಸರ ಹಾಕಿಸಿ ಸೂರ ಸರ್ದಾರ ಈ ಚಂದ್ರಶೇಖರ ಕಾಲು ಕಾಲು ಕೆದರಿದ ಹುಲಿ ಎಂದು ಇಡೀ ಸಮಾಜವೇ ಕೇಕೆ ಹಾಕಿಸಿ ನನ್ನ ಸೇಡನ್ನು ನಾನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಚಂದ್ರಶೇಖರ್ನೇ ಅಲ್ಲ. ನಾಗೇಗೌಡ, ಇವತ್ತು ಆರಂಭವಾಯ್ತು ಅಂತ ತಿಳ್ಕೊ, ನನ್ನ ನಿನ್ನ ಪ್ರಾಣದ ಹೋರಾಟ ಬರ್ತೀನಿ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ರುದ್ರನ ಮೂರನ ಕನ್ನಡ ಬಡಲಿ ತಾಂಡವ ನಾಟಕ ಪ್ರಳಯ ಬರಲಿ ಗಂಗೆಯ ಗದೆಯ ಧುಮುಕಿ ಬರಲು ಎದುರೋಣಿ ತಿರುಗೋ ನರ ನರಲ್ಲಿ ದುಗ್ಗರೇರಲಿ ದುಗ್ಗರೇರಲಿ ದೇಹದ ಪ್ರಾಣ ಮುಡಿಪಾಗಿರಲು ಎದುರೋಣಿ ತಿರುಗೋ ಗಡ 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 ನಡಗಿಸ ಭದ್ರ ವೀರಭದ್ರ ದುಂದರ 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 ದರ ದುಂದರ 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 ದರ ದುಂದರ 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 ದರ ಆ ಆ ಏನ್ ತಪ್ಪು ಮಾಡ್ಬಿಟ್ರಿ ಗೌಡ್ರ? ಹಿಂದಿನರಾದಂತ ನಿಮ್ಗೆ ಯಾಕೆ ಬೇಕಾಗಿತ್ರಿ ಗೌಡ್ರ? ಯಾಕೆ ಬೇಕಾಗಿತ್ತು? ರೋಷದಲ್ಲಿ ಕಾಲ್ಜಾರ್ಬಿಡ್ತು ಜಗಪತಿ. ಮುಂದೆ ಏನ್ ಮಾಡೋದು? ಅದಕ್ಕೆ ಯಾಕೆ ಎದುರುಗೂಡ್ರಿ? ಸಿಂಹಾದ್ರಿ ಬೆಟ್ಟದಲ್ಲಿ ಬೆಳಗ್ಗೆಯಾದ ನಂದೊಂದು ಸಿಂಹವಿದೆ. ಅದನ್ನು ನಮ್ಮ ಕೈ ಸೆರೆಯಾಗಿ ತೆಗೆದುಕೊಂಡು ಅವನಿಂದಲೇ ಇವರ ಕತೆ ಮುಗಿಸ್ಬಿಡೋಣ ಅಷ್ಟೇ. ಏನು? ಸಿಂಹಾದ್ರಿ ಬೆಟ್ಟದಲ್ಲಿ ಒಂದು ಸಿಂಹವಿದೆ. ಯಾರೋ ಆ ಸಿಂಹ? ಆ ವಿಷಯದಲ್ಲಿ ಇನ್ನ ನೀವು ಸಣ್ಣವರಿದ್ದಂತ ಕಾಣ್ತೀರಿ. ನಾ ಎಲ್ಲ ತಿಳಿಸಿ ಹೇಳ್ತೀನಿ, ನಡ್ರಿ ಹೋಗೋಣ. ಹಾಗಾದರೆ ನಮ್ಮ ಕೆಲಸ ಪೂರ್ಣಗೊಳ್ಳುವುದರಲ್ಲಿ ಸಂದೇಹ ಇಲ್ಲ ತಾನೇ? ಸಂದೇಹ? ಸೂರ ಹುಟ್ಟುವ ಪೂರ್ವದಲ್ಲಿಯೇ ಅವರ ಕತೆ, ಆ ಕಾಡಿನ ರಾಜನಿಂದಲೇ ಅವರ ಸಾವು, ಮುಂದೆ ದೇಶ ಕಣಾಳು ರಾಜಕಾರಣಿಯು ನೀವೇ. ಹಾಗಾದರೆ ನಮ್ಮ ಕೆಲಸ ಪೂರ್ಣಗೊಳ್ಳುವುದರಲ್ಲಿ ಸಂದೇಹ ಇಲ್ಲ ತಾನೇ? ಇದು ಡಿ ಬಾಸ್ ಕೊಡ್ತಾ ಇರೋ ಮಾತು ಗೌಡ್ರೆ. ನಡ್ರಿ ಹೋಗೋಣ ಸಿಂಹಾದ್ರಿ ಬೆಟ್ಟಕ್ಕೆ. ನೀನೇ ಮುಖ್ಯಮಂತ್ರಿ, ನಾನು ಕುತಂತ್ರಿ ಪಿಯ. ಓಕೆ ಚಕ್ರಪಾಣಿ, ಚಲೋ ಜಾ ಖಾಯಂಗೆ ವಾಪಸ್. ಮುರುಗಾ ಮುರುಗಾ ಹುಲಿ ಮುರುಗಾ ಬಂದ ನೋಡೋ ಹುಲಿ ಮುರುಗಾ 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 ಹುಲಿ ಮುರುಗಾ. ಅಕ್ಕನ ಮಕ್ಕಳ ಕಾಯುವುದ ನೀನೇ ಆಯುಧ, ಯೋಧ ನೀನೇ ಆಯುಧ. ಕಮಾನ್ ಕಮಾನ್ ಡೈರೆಕ್ಟ ಬಂದ ನೋಡು ಡೈರೆಕ್ಟ. ಕಮಾನ್ ಕಮಾನ್ ಡೈರೆಕ್ಟ ಬಂದ ನೋಡು ಡೈರೆಕ್ಟ. ಅಂಜದೆಯದೆಯಲಿಲ್ಲ ಅಂಜದೆಯದೆಯಲಿ ನಂಜದೆಗೋಳಿಲ್ಲ. ರಾಯ
ಆಗಲಿ ಬಾಸ್. ನಮ್ಮ ಸೇಡಿನ ನರ ಕುರಿಗಳನ್ನು ಹರಿದು ತಿನ್ನಲು ಸಿದ್ಧಪಡಿಸಿರಿ ನಿಮ್ಮ ಕೋವಿಗಳನ್ನು. ಎಲ್ಲ ಸಿದ್ಧತೆ ಬಾಸ್. ಸೇಡು ಸೇಡೆಂಬ ಮಿಡಿನಾಗರ ಹೆಡೆ ಎತ್ತಿ ಕರಿಸಿ ಶ್ರೀಮಂತ ನರ ಕುರಿಗಳನ್ನು ಹರಿದು ತಿಂದರು ಆರುವುದಿಲ್ಲ ನನ್ನ ಸೇಡು. ಯಾಕೆ ಗೊತ್ತಾ? 25 ವರ್ಷದ ಹಿಂದೆ ನನ್ನ ತಂದೆ ತಾಯಿ ತಮ್ಮಂದರನ್ನು ಕೊಂದ ಆ ಗೌಡ ಯಾರೆಂದು ತಿಳಿದು ನನ್ನ ರಕ್ತದ ಆವೇಶದಲ್ಲಿ ಅವನ ಸುಟ್ಟು ಹಾಕಿ ಅವನ ಆತ್ಮಕ್ಕೆ ಶಾಂತಿ ಕೋರದಿದ್ದರೆ ನನ್ನ ಹೆಸರು ಚಕಾಮುಖಿ ಚಕ್ರಪಾಣಿಯೇ ಅಲ್ಲ. ಏ ಕರಿಯೋ ಮರಿಯೋ ಬಾಸ್. ನನ್ನ ಸೇಡಿನ ನರ ಕುರಿಗಳನ್ನು ಹೇಗೆ ಹರಿದು ತಿನ್ನಬೇಕು ಗೊತ್ತಾ? ಎಲ್ಲ ಈ ಹಸಿ ಮಾಸದ ಕೋಳಿ ಹರಿದಂತೆ ತಿನ್ನುವನ. ಹಾಗೆ ಹರಿದು ತಿಂದರೂ ಆರುವುದಿಲ್ಲ ನನ್ನ ಸೇಡು. ಕರಿಯೋ ಮರಿಯೋ ಆ ಬೇಟೆಗಳನ್ನು ಹೀಗೆ ಹರಿದು ತಿನ್ನುವನ. ಹೌದು ಮರಿಯ. ಸಿಂಹದ ಗುಹೆಯಲ್ಲಿ ಹೊಕ್ಕು ಹರಡಿ ಓಡಾಡಬೇಕು ಆ ನರಕುಣ್ಣೆ. ಆ ನರ ಕುರಿಯನ್ನು ಆ ನರೆ ಕುರಿ ಒದ್ದಾಡಿ ಸಾಯಬೇಕು ನನ್ನ ಗವೆಯಲ್ಲಿ. ಆ ಗೌಡನ ಮನೆ ಯಾವುದೊಂದು ಪತ್ತೆ ಹಚ್ಚಿ ಆಳೆಗೆ ಬೆಳೆಸಿರಿ ಅವನ ಮನೆಯತ್ತ ಪ್ರಯಾಣ. ಗುರುತಿಸಿಕೊಂಡರೆ ಆಗಲೇ ಬಿಡುವನು ಆ ಕೋಣನ ದೇಹವನ್ನು. ಒಮ್ಮೆಲೆ ಹೆದರಿ ನನ್ನ ಸೇಡು ತೀರುವುದಿಲ್ಲ ನಾಗೇಗೌಡ. ಲೇ ಕರಿಯ ಮರಿಯ, ನಮ್ಮ ಕೈಗೆ ಸಿಕ್ಕ ಆ ಬೇಟೆಗಳನ್ನು ಪ್ರತಿ ನಿಮಿಷ ಕೊಂದರು ಆರುವುದಿಲ್ಲ ನನ್ನ ಸೇಡು. ಅವನ ಎದೆಯ ಮೇಲೆ ಕಾಲಿಟ್ಟು ಎತ್ತಿ ತೋರಿಸುವೆ ಈ ಚಕ್ರಪಾಣಿಯ ನೀತಿಯನ್ನು. ಆಗ್ಲಿ ಬಾಸ್. ಈಗಲೇ ಹೋಗಿ ನಮ್ಮ ಕುದುರೆಗಳನ್ನು ಸಿದ್ಧಪಡಿಸುತ್ತೇನೆ. ಹೌದು ಕರಿಯ, ಈ ಚಕ್ರಪಾಣಿಯ ಕುದುರೆ ಗಂಡು ದರಬಾರಿನೊಂದಿಗೆ ಅವನ ಮನೆ ಹೊಕ್ಕರೆ ಅವತ್ತೇ ಒಡೆದು ಹೋಗಬೇಕು ಅವನ ಹೃದಯ. ಕರಿಯ ಮರಿಯೋ. ಹೌದು ತಾನೆ. ಗೋರಾಜದಲ್ಲಿ ನಮ್ಮ ಕುದುರೆ ಗೋರಾಜದಲ್ಲಿ ಹೌದು ತಾನೆ. ಗೋರಾಜದಲ್ಲಿ ಗೌಡ ಬಡವರ ಹಸೆ ರಕ್ತ ಕುಡಿಯುತ್ತಿರುವ ನೀನನ್ನು ಕಂಡಲ್ಲಿ ಗುಂಡಿಟ್ಟು ನನ್ನ ರಕ್ತದ ಆವೇಶದಲ್ಲಿ ನಿನ್ನನ್ನು ಸುಟ್ಟು ಹಾಕಿ ಕೈಲಾಸ ಕಂಡ ನನ್ನ ತಂದೆ ತಾಯಿಯರ ಆತ್ಮಕ್ಕೆ ಶಾಂತಿ ಕೋರದಿದ್ದರೆ ನನ್ನ ಹೆಸರು ಟೈಗರ್ ಚಕ್ರಪಾಣಿ ಅಲ್ಲ. ಚಕ್ರವರ್ತಿ ಚಕ್ರವರ್ತಿ
ಸರದಾರ ಬಂದ ನೋಡೋ ವಿರೋಧಿ ವೀರ ಸಾವಿರ ಹಳ್ಳಿಯ ಸರದಾರ ಬಂದ ನೋಡೋ ವಿರೋಧಿ ವೀರ. ನಮಸ್ಕಾರ ಕಾಡಿನ ರಾಜನಿಗೆ. ನನ್ನ ಅನುಮತಿ ಇಲ್ಲದೆ ಈ ಗವಿಗೆ ಪ್ರವೇಶಿಸಿದ ನೀನಾರು? ಹಿಂದೆ ಮಹದೇಶ್ವರ ಬೆಟ್ಟದಲ್ಲಿ ನಿಮ್ಮ ಸಹಪಾಠಿಗಳೊಂದಿಗೆ ಜನ್ಮ ಉಳಿಸಿಕೊಂಡ ಜಗನ್ನಾಥನಲ್ವೇ? ಓಹೋ, ಆ ಜಗನ್ನಾಥನೇ ನೀನು. ಇವರಾರು? ಇವರು ನಮ್ಮೂರಿನ ಗೌಡ್ರು. ಹಾಗೆ ಅವಳು ಅವರ ಸಾಕು ಮಗಳು ಲಕ್ಷ್ಮಿ ಅಂತ. ಅವರ ಪೂರ್ಣ ಹೆಸರು ನಾಗೇಗೌಡ ಅಂತ. ಯಾಕೆ? ಮತ್ತೆ ಎತ್ತದಿರು ನಾಗೇಗೌಡನ ಕೆಟ್ಟ ಹೆಸರನ್ನು. ಮತ್ತೆ ಎತ್ತಿದರೆ ಅವನ ಕತ್ತು ಸೀಳಲು ಹಾತೊರಿದು ಬರುವುದು ನನ್ನ ಸೇಡಿನ ಅಗ್ನಿಬಾಣ. ಯಾಕೆ ಬಾಸ್ ಇಂಥ ಮಾತು ನಮ್ಮ ಗೌಡ್ರಿಗೆ? ಹೌದು ಜಗನ್ನಾಥ್, ನಾವು ಚಿಕ್ಕವರಿದ್ದಾಗಲೇ ನಮ್ಮ ಸಂಸಾರವನ್ನೆಲ್ಲ ಹಾಳು ಮಾಡಿ ವೀರಕೇಶವನೆಂಬ ಸೂಜಿ ಕಲ್ಲಿನ ತರ ಮುಸುಕು ಹಾಕಿ ನನ್ನ ಹತ್ತಿರ ನಾಟಕ ಆಡಲು ಬಂದಿರುವ ಈ ಪ್ರಾಣಿ ಬೇರಾರು ಅಲ್ಲ, ನನ್ನ ತಂದೆ ತಾಯಿಯ ಪ್ರಾಣ ತೆಗೆದ ಕಡುವೈರಿ ಪ್ರಾಣಿ ಇದು. ಇದರ ಕಾಲು ತಿರುವಿ ಹಾಕಿ ಕತ್ತು ಕೈವೇ ಸರಿ ಹಿಂದಕ್ಕೆ. ಸಮಾಧಾನ ತಗೊಳ್ಳಿ ಬಾಸ್, ಸಮಾಧಾನ ತೆಗೆದುಕೊಳ್ಳಿ. ಮೊದಲು ಇವರು ಯಾರು ಅಂತ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ. ಅಂದರೆ ಇವರು ನೀವು ತಿಳಿದ್ರಂತ ನಾಗೇಗೌಡ್ರಲ್ಲ, ಚಿಕ್ಕ ನಾಗೇಗೌಡ್ರು ಅಂತ. ಯಾಕೆ ಗೌಡ್ರೆ? ಓಹೋ, ನನ್ನ ವೈರಿ ತನ್ನ ವೈರಿ ನಾನೇ ಎಂದು ಗೊತ್ತು ಮಾಡಿಕೊಂಡು ಕಿರ್ಚಾಡುತ್ತಿದ್ದಾನೆ ಈ ಚಕ್ರಪಾಣಿ. ಇದನ್ನು ಹೇಗಾದರೂ ಮಾಡಿ ನಾನು ಮೋಸದಿಂದ ಸೆರೆ ಹಿಡಿದು ಇದರಿಂದಲೇ ಮುಗಿಸಬೇಕು. ಓ ಶೇಖರ, ಅಣ್ಣ ತಮ್ಮಂದರ ಮಧ್ಯದಲ್ಲಿ ಬೆಂಕಿ ಹಚ್ಚಿ ಕೊನೆಗೆ ಇವನ ಎದೆಗೆ ಹಚ್ಚಬೇಕು ನಾನು ಕಿಚ್ಚೋ. ಚಕ್ರಪಾಣಿಯವರೇ, ನಾನು ಯಾರು ಅಂತ ತಮಗೆ ಪರಿಚಯವಿಲ್ಲ ಅಂತ ಕಾಣುತ್ತಾ ಇದೆ. ಹೌದು, ನೀವು ಹೇಳುವ ಮಾತು ನಿಜ. ಅಂದರೆ ನಾನು ಆ ನಾಗೇಗೌಡ ಅಲ್ಲ, ಆದರೆ ನಿನ್ನ ವೈರಿಯಾದ ಗೌಡನ ವೈರಿ ನಾನು ಸಣ್ಣ ನಾಗೇಗೌಡ ಅಂತ. ಅವನು ಯಾರು? ಅವನೆಲ್ಲಿದ್ದಾನೆ? ಅವನು ಅನೇಕ ಜನರನ್ನು ಕೊಲೆ ಮಾಡಿ ವಯಸ್ಸಾದ ನನ್ನ ಅಣ್ಣನನ್ನು ಕೊಲೆ ಮಾಡಿ ಹೋಗಿದ್ದಾನೆ. ಆದರೆ ನಾನು ಅವನ ದಾರಿಯನ್ನೇ ಕಾಯುತ್ತಿದ್ದೇನೆ. ಆದರೆ ಅವನ ಬಲಗೈ ಬಂಟ ಇದೇ ಊರಲ್ಲಿ ಇದ್ದಾನೆ. ಯಾರವನು? ನೀವು ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಿ. ಅವನು ಯಾರು ಅಂತ ನಾನ್ ನಿಮ್ಗೆ ಹೇಳ್ತೀನಿ. ಆದ್ರೆ ನೀವು ಮಾತ್ರ ನಮ್ಮ ತಂದೆ ಜೊತೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಬೇಕು. ಎಸ್ ಮೇಡಮ್, ಥ್ಯಾಂಕ್ ಯು ವೆರಿ ಸೋ ಮಚ್. ನಾವು ಇನ್ನು ಮುಂದೆ ನಿಮ್ಮವನೇ ಸಂಕೋಚವಿಲ್ಲದೆ ಹೇಳಿ ನಿಮ್ಮ ಹೇಳಿಕೆ ಏನೊಂದು. ನೋಡು ಚಕ್ರಪಾಣಿ, ಸುತ್ತಮುತ್ತ 25 ಹಳ್ಳಿಗೆ ನಾನು ದೊಡ್ಡ ದನಿ. ಇಂದಿನಿಂದ ನಾನು ಹೇಳಿದ ಹಾಗೆ ಕೇಳಿದರೆ ನಿನಗೆ ಒಂದು ಬಂಗಾರದ ಅರಮನೆಯನ್ನೇ ಕಟ್ಟಿಸಿ ಕೊಡುವೆ. ನಾಗೇಗೌಡ, ಕಿರಿಸ್ಬೇಡ, ಆ ವೈರಿ ನಿನ್ ಕೈಗೆ ಸಿಗಲ್ಲ. ಹೌದು ಹೌದು, ಈ ಗೌಡ ಹೇಳಿದಂತೆ ಗುರುತಿಸಿಕೊಳ್ಳಬೇಕು ನನ್ನ ವೈರಿಯನ್ನು. ಹೇಳಿ ಗೌಡ್ರೆ, ನಿಮ್ಮ ಹೇಳಿಕೆ ಏನಂತ? ನೋಡಿ ಚಕ್ರಪಾಣಿ, ನನ್ನ ಸೇಡು ತೀರಬೇಕೆಂದರೆ ಮುಂದೆ ನಾನು MLA ಆಗಬೇಕಾದರೆ ಆ ಗೌಡನ ಬಲಗೈ ಬಂಟನ ಕೃಷ್ಣನ ಕೊಲೆ ಆಗಲೇಬೇಕು. ನನಗೆದುರಾಗಿ ಎಲೆಕ್ಷನ್ ಟಿಕೆಟ್ ಅನ್ನು ತೆಗೆದಿದ್ದಾನೆ. ಅವನ ಕಥೆಯನ್ನು ಮುಗಿಸಿ ನನ್ನನ್ನು MLA ಮಾಡ್ತೀನಿ ಅಂದ್ರೆ ತೆಗೆದುಕೋ ಅಡ್ವಾನ್ಸ್ 10 ಲಕ್ಷ ರೂಪಾಯಿ. ಅಂದರೆ ನಿಮಗೆದುರಾಗಿ ನಿಂತ ವೈರಿನೇ
ಆ ಕೃಷ್ಣನೇ ನನ್ನ ವೈರಿನ ಗೌಡ್ರಿ. ಈ ಕೆಲಸವನ್ನು ನನಗೆ ಬಿಟ್ಟು ಬಿಡಿ. ನಮ್ಮ ಕರೆಯ ಮರೆಯಿಂದ ಅವನನ್ನು ಹಿಡಿತರಿಸಿ ನಾಮಪತ್ರ ಸಲ್ಲಿಸದ ಹಾಗೆ ಮಾಡ್ತೀನಿ. ಓಕೆನಾ? ಓಕೆ. ನನ್ನನ್ನು ಈ ಮಠಕ್ಕೆ ಹತ್ತಿರಿಸಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ತೆಗೆದುಕೊಳ್ಳಿ ಈ ಹಣ. ನಾನು ಅವನ ನೆತ್ತರದ ನಕ್ಷೆಯನ್ನೇ ನೋಡಬೇಕು, ಆಯ್ತಾ? ಆ ನೆತ್ತರದ ನಕ್ಷೆಯನ್ನೇ ತೆಗೆದಕ್ಕಾಗಿಯೇ ಬದುಕಿದ್ದೇನೆ ಗೌಡ. ನಾನು ಕೆಟ್ಟವರ ಪಾಲಿಗೆ ಕೆರಳಿದ ಹುಲಿ, ಸೇರಿದ್ದರೆ ಕಾಳಿಂಗ ಸರ್ಪ ಅಂದಾಗ ಇಂದಿನಿಂದ ನಿಮ್ಮ ಬಲಗೈ ಬಂಟನಾಗಿ ನಿಂತು ನಿಮ್ಮೆದುರಾದ ಆ ದುಷ್ಟರನ್ನೆಲ್ಲ ದಮನ ಮಾಡಿ ಅವರನ್ನೆಲ್ಲ ಯಮಸದನ ಕಟ್ಟಿ ಮೋಸದಿಂದ ಮುಸುಗುತ್ತಿರುವ ನಾಗೇಗೌಡನನ್ನು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಚಕ್ರಪಾಣಿಯೇ ಅಲ್ಲ. ಆಯ್ತು, ಇಂದು ಅವನ ಕಥೆಯನ್ನು ಮುಗಿಸಿ ನನ್ನ ಮನೆಗೆ ಬನ್ನಿ. ಇನ್ನೊಂದು ಬೇಟೆ ಇದೆ ಶೇಖರ್ನೆಂದು. ಅವನು ನಿನ್ನ ತಂದೆ ತಾಯಿಗೆಲ್ಲ ಕಾರಣ. ನನ್ನೇನು ಹೇಳಿ ಉರಿ ಎತ್ತಿಸಿ ಬಿಟ್ಟೆ ಗೌಡ ನನ್ನ ಹೃದಯದಲ್ಲಿ. ಅವನು ಮೊದಲು ಯಾರು ಅಂತ ಹೇಳು, ಅವನನ್ನು ಬರೆ ತೆಗೆದುಕೊಂಡು ಬರ್ತೇನೆ. ಹಾ, ಮೊದಲು ಆ ಕೆಲ್ಸ, ನಂತರ ಶೇಖರ್ನ ಕೆಲ್ಸ. ಆಮೇಲೆ ನಮ್ಮ ಗೌಡ್ರ ಅಧಿಕಾರ ನಿಮ್ಮ ಕೈಲೇ ಚಕ್ರಪಾಣಿ. ಬನ್ನಿ ಮಿಸ್ಟರ್ ಚಕ್ರಪಾಣಿ ಅವರೇ, ಹೋಗೋಣ. ನೀವು ಹೋಗಿ ಬನ್ನಿ, ಈ ಕೆಲಸ ಮುಗಿಸಿ ಬರ್ತೇನೆ. ಒಂದು ಜನರಂಗಾರ ಹೇಗಾದ್ರೂ ಮಾಡಿ ಆ ಶೇಖರನ ಬಲಗೈಬಂಟ ಆದ ಕೃಷ್ಣನನ್ನು ಕೊಲೆ ಮಾಡಿ ಕೊನೆಗೆ ಈ ಚಕ್ರಪಾಣಿಯನ್ನು ಪಾತಾಳಕ ತುಡಿಯದಿದ್ದರೆ ಮೇರಾ ನಾಮ್ ಜಗನ್ನಾಥ್ ನಹಿ ಹೈ. ಇಟ್ಟರೆ ಶಾಪ, ಕೊಟ್ಟರೆ ತೀರ್ಪು, ಅದೇ ಈ ನಮ್ಮ ಗೋಡ್ರು. ಅಮ್ಮ ತಲೆಗೊಡಿತಾಳೆ, ಅಪ್ಪ ಬೆನ್ಗೊಡಿತಾನೆ, ಮೇಷ್ಟ್ರು ಮೇಡಮ್ ಕೈಗೊಡಿತಾರೆ, ಮೇಷ್ಟ್ರು ಕಾಲ್ಗೊಡಿತಾರೆ. ಈ ನಾಗೇಗೌಡ ಹೊರದ್ರೆ ಎದೆ ಗುಂಡಿಗೆ ಗಟ್ಟಿ ಇದೆಲ್ಲ ತಟ್ಟೋಡ್ಕೊಂಬಗ್ಲೇ ಶೇಖರ.